ಓಕೆ ಹಾಂ ಮತ್ತು ವಿಡಿಯೋ ವೇಸ್ಟ್ ಆತರಿ. ನಾ ಶೂಟಿಂಗ್ ಮಾಡಿದ್ರಿ ವಿಡಿಯೋ ಇಲ್ಲೇ ಮಟ ಮತ್ತು ಮೆಮರಿ ಕಾರ್ಡ್ ಕ್ರಪ್ಟ್ ಆತರಿ. ಮತ್ತು ನಾ ಫಾರ್ಮಾಟ್ ಮಾಡಿ ಮತ್ತೆ ಶುರು ಮಾಡತ್ತೇನೆ ರೀ ವಿಡಿಯೋ. ಓಕೆ ಬರ್ರಿಪ್ಪ, ಕ್ವಶನ್ ಏನು ಡಿಸ್ಕಸ್ ಮಾಡ್ತೀರಿ ನಾವು ಈಗ? ಓಪನಿಂಗ್ ಕ್ವಶನ್ ನೋಡಿದ್ದು ಇದು ಕ್ವಶನ್ ನಿಮ್ದು. ಓಪನಿಂಗ್ WIP ಅಂದ್ರೆ ಏನು ರೀ? ವರ್ಕ್ ಇನ್ ಪ್ರೋಗ್ರೆಸ್. ಎಷ್ಟು ಯೂನಿಟ್ಸ್ ರೀಪ್ಪ? 1000 ಯೂನಿಟ್ಸ್. ಅದ ಒಳಗೆ ರಾವ್ ಮಟೀರಿಯಲ್ 100% ಅಮೌಂಟ್ 5000, ವೇಜಸ್ 40% ಅಮೌಂಟ್ 2000, ಓವರ್ ಹೆಡ್ 20% ಅಮೌಂಟ್ 1000. ಓಕೆ, ಇದು ಮುಗೀತು ರೀ ಪಾರ್ಟ್. ನೆಕ್ಸ್ಟ್ ನೋಡ್ರಿ, ಫ್ರೆಶ್ ಇನ್ಪುಟ್ಸ್ ಎಷ್ಟು ಯೂನಿಟ್ಸ್ ರೀಪ್ಪ? 10,000 ಯೂನಿಟ್ಸ್. ಇಂಪಾರ್ಟೆಂಟ್ ಪಾರ್ಟ್. ಅಮೌಂಟ್ ಎಷ್ಟು ರೀ? 60,000. ನೆಕ್ಸ್ಟ್ ವೇಜಸ್ ಎಷ್ಟು ರೀ? 70,000. ನೆಕ್ಸ್ಟ್ ಓವರ್ ಹೆಡ್ 40,000. ನೆಕ್ಸ್ಟ್ ಬರ್ರಿ, ಇದು ಮುಗೀತು. ಇಲ್ಲೇ ಬರ್ರಿ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಸ್ 1000 ಯೂನಿಟ್ಸ್. ಅದ ಒಳಗೆ ಮತ್ತೆ ರಾವ್ ಮಟೀರಿಯಲ್ ಎಷ್ಟು ರೀ? 100%. ನೆಕ್ಸ್ಟ್ ವೇಜಸ್ 60%. ನೆಕ್ಸ್ಟ್ ಓವರ್ ಹೆಡ್ 30%. ನೆಕ್ಸ್ಟ್ ಬರ್ರಿ, ಔಟ್ಪುಟ್ ಇದು ಎಕ್ಸ್ಟ್ರಾ. ಔಟ್ಪುಟ್ ಎಷ್ಟು ಇದು? 9900 ಯೂನಿಟ್ಸ್. ಇದು ನೋಡೋಣ ರೀ, ಔಟ್ಪುಟ್ ಕಾಲಮ್ ಐತ್ರಿ, ನೋಡೋಣ ಇದು ಆಮೇಲೆ. ಕಂಪ್ಯೂಟ್ ಇಕ್ವಲೆಂಟ್ ಯೂನಿಟ್ಸ್ ಅಂಡರ್ ಯಾವ ಮೆಥಡ್ ರೀ? ಫಿಫೋ ಮೆಥಡ್ ಮಾಡ್ಬೇಕು. ಫಿಫೋ ಸ್ವಲ್ಪ ಹೇಳ್ಕೊಡ್ರಿ ಸರ್ ನಮಗೆ. ಲಿಫೋ ಹೇಳ್ಕೊಡ್ರಿ. ಫಿಫೋ ನಾ ಹೇಳೋಕ್ಕೆ ಬರೋಂಗಿಲ್ಲ ಇಲ್ಲೇ. ಓಕೆ, ಅವರು ಎಷ್ಟು ಏನು ಕೊಡ್ತಾರೆ ನೋಡ್ರಿ, ಅದು ಕೊಡ್ತಾರೆ ಅವರು ಪ್ರಾಬ್ಲಮಲ್ಲೇ. ಅದಕ್ಕೆ ಲಿಫೋ ಕೊಡೋಂಗಿಲ್ಲ ಅವ್ರು. ಫಿಫೋ ಕೊಟ್ಟಿದ್ದಲ್ರಿ, ಫಿಫೋ ಕೊಡ್ತಾರೆ. ಕಂಪ್ಯೂಟ್ ಇಕ್ವಲೆಂಟ್ ಯೂನಿಟ್ಸ್ ಅಂಡರ್ ಏನ್ರಿದು? ಫಿಫೋ. ನೆಕ್ಸ್ಟ್ ಕಾಸ್ಟ್ ಪರ್ ಯೂನಿಟ್ ಏನ್ರಿದು? ಕಾಸ್ಟ್ ಪರ್ ಯೂನಿಟ್ ರೆಡಿ ಮಾಡ್ಬೇಕಂತ್ರಿ. ಆಮೇಲೆ ಏನ್ರಿ? ಕ್ಲೋಸಿಂಗ್ ಕಾಸ್ಟ್ ಮಾಡ್ಬೇಕು. ಇಕ್ವಲೆಂಟ್ ಯೂನಿಟ್ಸ್ ಫಿಫೋ ಮೆಥಡ್ ಒಳಗೆ ಮಾಡ್ಬೇಕಾ, ಆಮೇಲೆ ಕಾಸ್ಟ್ ಪರ್ ಯೂನಿಟ್ ಮಾಡ್ಬೇಕಾ, ಆಮೇಲೆ ದ ಕ್ಲೋಸಿಂಗ್ ಕಾಸ್ಟ್ ಮಾಡ್ಬೇಕು. ओके, नोड़न रहे सोल्यूशन वाला आमेले क्वेश्चन समझ में आप लोगों को क्या दिया उन्हें? क्वेश्चन के अंदर आपको ओपनिंग वर्क इन प्रोग्रेस दिया कितना? 1000 यूनिट्स करके. उसके बाद उसके अंदर रॉ मटेरियल्स, वेजेस, ओवरहेड परसेंटेज भी दिया और अमाउंट भी दिया. नेक्स्ट क्या है? फ्रेश इनपुट्स कितना है कहते हैं? 10,000 यूनिट्स है, उसका अमाउंट भी दिया 60,000 करके. नेक्स्ट वेजेस है, उसका अमाउंट है. ओवरहेड है, उसका भी अमाउंट है. ओके, नेक्स्ट क्लोजिंग वर्क इन प्रोग्रेस कितना है? वो 1000 यूनिट्स है. उसके बाद में रॉ मटेरियल्स है. रॉ मटेरियल्स 100%, वेजेस 60%, ओवरहेड 30%. इसके बाद आउटपुट कितना है? 9900 यूनिट्स है. तुम्हारे को क्या पूछ रहा है? क्या मालूम करो करके पूछ रहा तुम्हारे को ने? कंप्यूट इक्विवेलेंट यूनिट्स अंडर फीफो रेडी करो करके पूछ रहा, ये मालूम करेंगे. इसके बाद में कॉस्ट पर यूनिट मालूम करना तुम लोग. उसके बाद में क्लोजिंग कॉस्ट मालूम करना. ठीक है, देखेंगे इसको क्या है करके. ಬರ್ರಿ ಪಾಯಿಗೆ ಏನ್ರಿ? ನಂಬರ್ 1 ನಾ ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡ್ರಿ, ಸ್ಟೆಪ್ ವೈಸ್ ನೀವು ಸೇಮ್ ಟು ಸೇಮ್ ಮಾಡಿರಿಪ್ಪ. ಫಸ್ಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಏನ್ರಿದು? ಇಕ್ವಲೆಂಟ್ ಯೂನಿಟ್ಸ್ ಅಂಡರ್ ಫಿಫೋ. ಕ್ಯಾಲ್ಕುಲೇಷನ್ ಆಫ್ ಇಕ್ವಲೆಂಟ್ ಯೂನಿಟ್ಸ್ ಅಂಡರ್ ಫಿಫೋ. ಓಕೆ, ಫಸ್ಟ್ ಕಾಲಮ್ ನೋಡ್ರಿ, ಇಲ್ಲಿ ಯೂನಿಟ್ಸ್ ಕಾಲಮ್ ಬರ್ಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಕಾಲಮ್ ಬರ್ಬೇಕು. ನೆಕ್ಸ್ಟ್ ಔಟ್ಪುಟ್ ಕಾಲಮ್ ಬರ್ಬೇಕು. ನೆಕ್ಸ್ಟ್ ಬರ್ರಿ ಇಲ್ಲಿ raw material, wages, overhead ಮೂರು ಐಟಮ್ಸ್ ಐತೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಏನ್ರಿ? raw material ಮೇನ್ ಕಾಲಮ್ ಮಾಡ್ರಿ, raw material. ಸೆಕೆಂಡ್ ಏನ್ರಿ? ವೇಜಸ್, ಅದು ಮೇನ್ ಕಾಲಮ್ ಮಾಡ್ರಿ. ನೆಕ್ಸ್ಟ್ ಓವರ್ಹೆಡ್ ಮೇನ್ ಕಾಲಮ್ ಮಾಡ್ರಿ. ಅದ ಒಳಗೆ ಮತ್ತೆ ಟೂ ಸಬ್ ಕಾಲಮ್ಸ್ ಏನ್ರಿ? ಯೂನಿಟ್ಸ್ ಪರ್ಸೆಂಟೇಜ್. ಓಕೆ, ಈ ಥರ ರೆಡಿ ಮಾಡ್ಬೇಕು. ಬರ್ರಿ, ಮುಗಿತಲ್ಲ ಅದು ಫಾರ್ಮೆಟ್ ರೆಡಿ ಆತಲ್ಲ. ಈಗ ಬರ್ರಿ ಫಸ್ಟ್ ನೋಡ್ರಿ, ಫಸ್ಟ್ ಐಟಮ್ ಏನಿದ್ರಿಪ್ಪ ಇಲ್ಲಿ ಶುರು ಎಲ್ಲಿಂದ ಆಯ್ತಿದ್ದು? ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಶುರು ಆತ್ರಿ. ಅದಕ್ಕೆ ಪರ್ಟಿಕ್ಯುಲರ್ಸ್ ಅಲ್ಲೇ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬರೀರಿ. ಕರೆಕ್ಟಾ? ಯೂನಿಟ್ಸ್ ಬೇಕು ನಮಗೆ. ಯೂನಿಟ್ ಎಷ್ಟಿಪ್ಪ ಇದು? 1000 ಯೂನಿಟ್ಸ್. ಅದಕ್ಕೆ 1000 ಅಂತ ಬರೀರಿ ಇಲ್ಲಿ. ಯಾವಾಗಲೂ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡ್ರಿ, ಓಪನಿಂಗ್ ಅದು ಓಪನಿಂಗ್ ಯೂನಿಟ್ಸ್ ನಿಮ್ದು ಏನ್ರಿ? ಆಕ್ಚುಲಿ ಔಟ್ಪುಟ್ ಹೇಳ್ತೀರಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ 1000 ಯೂನಿಟ್ಸ್ ನಿಮ್ದು ಏನ್ರಿ? ಆಕ್ಚುಲಿ ಔಟ್ಪುಟ್. ಅದು ಸೇಮ್ ಔಟ್ಪುಟ್ ಕಾಲಮ್ ಅಲ್ಲೇ ಬರೀರಿ ಇದು. ತಿಳಿತೀರಿ? ಓಕೆ, ಈಗ ನಿಮ್ದು ಪರ್ಸೆಂಟೇಜ್ ಐತಿರಿಪ್ಪ ಇಲ್ಲೇ ಬರ್ರಿ. ಆ್ಯಕ್ಚುಲಿ ಪರ್ಸೆಂಟೇಜ್ ಅಂದರೆ ಎಷ್ಟ್ರಿಪ್ಪ? ಪರ್ಸೆಂಟೇಜ್ ಅಂದರೆ ಎಷ್ಟು ರೀ? 100. ಹೌದಲ್ಲ? ಪರ್ಸೆಂಟೇಜ್ ಅಂದರೆ 100. ಓಕೆ, ನೆನ್ಪಡ್ಕೊರಿದ್ದು. ಈಗ ನೋಡ್ರಿ, ರಾವ್ ಮಟೀರಿಯಲ್ಸ್ ಎಷ್ಟು ಐತ್ರಿಪ್ಪ ಇಲ್ಲೇ? 100%. 100% ಐತ್ರಿ ಮೈನಸ್ 100%. ಹೌದಲ್ಲ? ನಿಮ್ದು 100% ಅಲ್ಲ, ಪರ್ಸೆಂಟೇಜ್ ಅಂದ್ರೆ ಏನ್ರಿ? 100. ಅದಕ್ಕೆ 100% ಮೈನಸ್ 100% ಎಷ್ಟು ರೀ? 0%. ರಾವ್ ಮಟೀರಿಯಲ್ಸ್ 100% ಮೈನಸ್ 100% ಮಾಡ್ರಿ, ಎಷ್ಟು ರೀ? 0 ಅಲ್ಲ? ಅದಕ್ಕೆ ಇಲ್ಲಿ ರಾವ್ ಮಟೀರಿಯಲ್ಸ್ ಕಾಲಮಲ್ಲಿ ಪರ್ಸೆಂಟೇಜ್ ಕಾಲಮಲ್ಲಿ ಏನ್ರಿ? 0%. ಓಕೆ, 0% ಐತಿ. ತಿಳಿತೀರಿ? ಆ್ಯಕ್ಚುಲಿ ಇಲ್ಲಿ 100% ಐತಿ ರೀ, ನಮಗೆ ಬೇಡ ಅದು. ನಮಗೆ ಪರ್ಸೆಂಟೇಜ್ ಬೇಕು. ಪರ್ಸೆಂಟೇಜ್ ಎಷ್ಟು ರೀ ನಮ್ದು? 100. ಓಕೆ, 100% ಮೈನಸ್ 100% ಮಾಡ್ರಿ, ಎಷ್ಟು ರೀ? 0%. ಈಗ 0%
1000 ಔಟ್ಪುಟ್ ಐತಲ್ಲ ಔಟ್ಪುಟ್ 1000 ಇಂಟು 0%. 1000 ಇಂಟು 0% ಮಾಡ್ರಿ ಎಷ್ಟು ರೀ 0. ಅದು ಏನ್ರಿ ನಿಮ್ದು ಯೂನಿಟ್ ತಿಳಿತೀರಿ. ಇದು ನಿಮ್ದು ಯೂನಿಟ್ಸ್ ಐತಲ್ರಿ ಅದು ನಿಮ್ದು ಔಟ್ಪುಟ್. 100% ಮೈನಸ್ 100% 0%. 1000 ಇಂಟು 0% ಎಷ್ಟು ರೀ 0 ಬಂತ್ರಿ ಮುಗೀತು. ನೆಕ್ಸ್ಟ್ ಬರ್ರಿ ಇಲ್ಲೇ ನೆಕ್ಸ್ಟ್ ಏನೈತ್ರಿಪ್ಪ ವೇಜಸ್ ಐತ್ರಿ. ವೇಜಸ್ ಅಲ್ಲೇ ಬರ್ರಿ ಎಷ್ಟು ಪರ್ಸೆಂಟೇಜ್ ರೀ ಇಲ್ಲೇ 40%. ಅಲ್ಲೇ ಮೇನ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ 100 ಮೈನಸ್ 40%. ಓಕೆ ಏನು ಮಾಡ್ರಿ ಇಲ್ಲೇ ವೇಜಸ್ ಎಷ್ಟಿದ್ದು 40%. ಇಲ್ಲಿ ಏನು ಮಾಡಿದ್ರಿ ನೀವು 100% ಮೈನಸ್ 100% ಎಷ್ಟು ರೀ 0%. 1000 ಇಂಟು 0% 0 ಬಂತ್ರಿ. ಈಗ 100% ಅದು 100% ಮೈನಸ್ 40% ಎಷ್ಟು ರೀ 60%. ಹೌದಲ್ಲ 100% ಮೈನಸ್ 40% ಮಾಡ್ರಿ ಎಷ್ಟು ರೀ 60%. ವೇಜಸ್ ಎಷ್ಟಿದ್ದು 60%. ಕರೆಕ್ಟಾ 60%. ಈಗೇನು ಮಾಡ್ತೀರಿ 1000 ಇಂಟು 60% ಎಷ್ಟು ರೀ 600 ಮುಗೀತು ನೋಡ್ರಿ. ಇದು ಮುಗೀತು ರೀ ವೇಜಸ್ ಮುಗೀತು ರೀ. ನೆಕ್ಸ್ಟ್ ಏನ್ರಿಪ್ಪ ಈಗ ಓವರ್ ಹೆಡ್ ಎಷ್ಟು ರೀಪ್ಪ 20%. 100% ಮೈನಸ್ 20% ಎಷ್ಟು ರೀ 80%. ಇಲ್ಲೇ 80. ಈಗ 1000 ಇಂಟು 80% ಎಷ್ಟು ರೀ 800. ತಿಳಿತೀರಿ ಈ ಥರ ಮಾಡ್ಬೇಕು. ಫಿಕ್ಸ್ಡ್ ನಿಮ್ದು ಪರ್ಸೆಂಟೇಜ್ ಎಷ್ಟ್ರಿಪ್ಪ 100 ಮೈನಸ್ 100% 0%. 1000 ಇಂಟು 0% 0 ಬಂತ್ರಿ. ನೆಕ್ಸ್ಟ್ 40% 100% ಮೈನಸ್ 40% 60%. 1000 ಇಂಟು 60% 600. ನೆಕ್ಸ್ಟ್ 100% ಮೈನಸ್ 20% ಎಷ್ಟು ರೀ 80%. 1000 ಇಂಟು 80% 800. ಈ ಥರ ಮಾಡ್ಬೇಕು ಮುಗೀತಾ. ಇದು ಏನ್ರಿ ಇದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಬರ್ರಿ ಓಪನಿಂಗ್ ಆದಮೇಲೆ ಫ್ರೆಶ್ ಇನ್ಪುಟ್ಸ್ ಐತ್ರಿ ಇಲ್ಲೇ ಬರೀರಿ ಫ್ರೆಶ್ ಇನ್ಪುಟ್ಸ್ ಅಂತ ಬರೀರಿ. ಫ್ರೆಶ್ ಇನ್ಪುಟ್ಸ್ ಇದ ಒಳಗೆ ನೋಡ್ರಿ ಫ್ರೆಶ್ ಇನ್ಪುಟ್ಸ್ ಒಳಗೆ ಫಸ್ಟ್ ಏನು ತೊಗೋಬೇಕು ನೀವು ಔಟ್ಪುಟ್ ತೊಗೋಬೇಕು. ಫ್ರೆಶ್ ಇನ್ಪುಟ್ಸ್ ಒಳಗೆ ಫಸ್ಟ್ ಏನ್ರಿ ಔಟ್ಪುಟ್ ತೊಗೋಬೇಕು. ಆಮೇಲೆ ಹೇಳ್ತೀನಿ ರೀ ನಾರ್ಮಲ್ ಲಾಸ್. ಓಕೆ ಯಾಕ್ರಿಪ್ಪ ಸರ್ ಇದು ಅಂತ ಹೇಳ್ತೀನಿ ರೀ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಯಾಕ್ರಿ ಅಂತ. ಓಕೆ ಮುಗಿತ್ರಿ ನೋಡ್ರಿ ಇಲ್ಲಿ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಮುಗಿತ್ರಿ. ನೆಕ್ಸ್ಟ್ ಏನ್ರಿ ಫ್ರೆಶ್ ಇನ್ಪುಟ್ಸ್ ಒಳಗೆ ಫಸ್ಟ್ ಐಟಮ್ ಏನ್ರಿಪ್ಪ ಔಟ್ಪುಟ್ ನೋಡಿಲ್ಲ ಬರಿಲ್ಲ. ಇದು ಔಟ್ಪುಟ್ ಅಲ್ಲ ಫ್ರೆಶ್ ಇನ್ಪುಟ್ಸ್ ಒಳಗೆ ಔಟ್ಪುಟ್ ನೋಡ್ಬೇಕು. ಫ್ರೆಶ್ ಇನ್ಪುಟ್ಸ್ ಐತ್ರಿ ಫ್ರೆಶ್ ಇನ್ಪುಟ್ಸ್ ಎಷ್ಟ್ರಿಪ್ಪ ಅದು 10,000 ಯೂನಿಟ್ಸ್ ಐತ್ರಿ. 10,000 ಯೂನಿಟ್ಸ್. ಅದಕ್ಕೆ ಯೂನಿಟ್ಸ್ ಎಷ್ಟ್ರಿ ಈಗ 10,000. ಫ್ರೆಶ್ ಇನ್ಪುಟ್ಸ್ ಅಲ್ಲೇ ಇಲ್ಲೇ ಬರೀರಿ 10,000 ಅಂತ ಬರೀಲ್ಲ 10,000 ತಿಳಿತೀರಿ. ಫ್ರೆಶ್ ಇನ್ಪುಟ್ಸ್ ಅಂತ ಬರೀರಿ. ಅದ ಒಳಗೆ ಔಟ್ಪುಟ್ ಆಮೇಲೆ ನಾರ್ಮಲ್ ಲಾಸ್. ಇಲ್ಲಿ ಫ್ರೆಶ್ ಇನ್ಪುಟ್ಸ್ ನಮಗೆ ಯೂನಿಟ್ಸ್ ಬೇಕು. ಫ್ರೆಶ್ ಯೂನಿಟ್ಸ್ ಎಷ್ಟ್ರಿಪ್ಪ 10,000 ಐತ್ರಿ 10,000 ಬರೀರಿ ಇಲ್ಲೇ. ಓಕೆ ಮತ್ತು ನಮ್ಗೆ ಏನು ಬೇಕ್ರಿ ಇಲ್ಲೇ ಔಟ್ಪುಟ್ ಬೇಕಿಲ್ಲ. ಇಲ್ಲಿ ಐತೆ ನೋಡ್ರಿ ಇಲ್ಲಿ ಔಟ್ಪುಟ್ ಇಲ್ಲಿ ಔಟ್ಪುಟ್ ಬೇಕು ನಮಗೆ. ಔಟ್ಪುಟ್ ಬೇಕು ನಮಗೆ. ಎಲ್ಲೈತು ಫ್ರೆಶ್ ಇನ್ಪುಟ್ಸ್ ಟೋಟಲ್ ಸೀರೀಸ್ ಎಷ್ಟ್ರಿಪ್ಪ ಈಗ 10,000 ಬಂತ್ರಿ. ಫ್ರೆಶ್ ಇನ್ಪುಟ್ಸ್ ಟೋಟಲ್ ಸೀರೀಸ್ ಯೂನಿಟ್ಸ್ 10,000 ಬಂತ್ರಿ. ಅದ ಒಳಗೆ ನಮಗೆ ಔಟ್ಪುಟ್ ಎಷ್ಟೈತ್ರಿಪ್ಪ ನಾರ್ಮಲ್ ಲಾಸ್ ಎಷ್ಟೈತ್ರಿ ನಮಗೆ ಬೇಕು. ಈಗ ಅದಕ್ಕೆ ಏನು ಮಾಡ್ತೀರಿ ನೀವು ಫಸ್ಟ್ ಇದು ಬೇಕು ನಮಗೆ ಏನ್ರಿ ಔಟ್ಪುಟ್ ಬೇಕು ನಮಗೆ. ಔಟ್ಪುಟ್ ಹೆಂಗೆ ತಗೋತೀರಿಪ್ಪ ಈಗ ನೋಡ್ರಿ ಔಟ್ಪುಟ್ ಹೆಂಗೆ ತಗೋತೀರಿ ನೀವು. ಔಟ್ಪುಟ್ ನೋಡ್ರಿ ಔಟ್ಪುಟ್ ಐತ್ರಿ ಇಲ್ಲೇ ಎಷ್ಟು ಐತ್ರಿ ಔಟ್ಪುಟ್ ಇಲ್ಲೇ 9,900 ಯೂನಿಟ್ಸ್ ಐತ್ರಿ. ಔಟ್ಪುಟ್ ಐತಿ ನೋಡ್ರಿ ಮೇನ್ ಔಟ್ಪುಟ್. ಇದು ಫ್ರೆಶ್ ಇನ್ಪುಟ್ಸ್ ಒಳಗೆ ಮೇನ್ ಔಟ್ಪುಟ್ ತಗೋಬೇಕಿಲ್ಲ. ಔಟ್ಪುಟ್ ಎಷ್ಟು ಐತ್ರಿ ಆ್ಯಕ್ಚುಲಿ 9,900 ಯೂನಿಟ್ಸ್ ಐತ್ರಿ. ಔಟ್ಪುಟ್ ಎಷ್ಟಿದ್ದು 9,900 ಯೂನಿಟ್ಸ್. ಹೆಂಗೆ ಬಂತ್ರಿ ಅಂದ್ರೆ ತಗೋತೀರಿ ಇಲ್ಲಿ ಬ್ರ್ಯಾಕೆಟಲ್ಲೇ 9,900 ಬೇಡ ಬಿಡ್ರಿ ಬರೋಕೆ ಅವಶ್ಯಕತೆ ಇಲ್ಲ ಮತ್ತು ಓಕೆ ಔಟ್ಪುಟ್
ಎಷ್ಟಿದ್ದು 9900 ಯೂನಿಟ್ಸ್ ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ರಿ ಸಿಂಪಲ್ ನೋಡ್ರಿ ಔಟ್ಪುಟ್ ಎಷ್ಟು ರೀ 9900 ಯೂನಿಟ್ಸ್ 9900 ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ರೀ 1000 ಎಷ್ಟು ಬಂತು ರೀ ಈಗ ಇಲ್ಲಿ ಬರೀಬೇಕು ನಮಗೆ ಔಟ್ಪುಟ್ ಬೇಕು ನಮಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಅದಕ್ಕೆ ಔಟ್ಪುಟ್ 9900 ಯೂನಿಟ್ಸ್ ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1000 ಮಾಡ್ರಿ ಎಷ್ಟು ಬಂತು ರೀ ಈಗ 9900 ಮೈನಸ್ 1000 ಎಷ್ಟು ರೀ 8900 ಅಲ್ಲ ಅದು ನಿಮ್ದು ಏನ್ರಿ ಔಟ್ಪುಟ್ 8900 ಬಂತ್ರಿ ಏನು ಡೌಟ್ಸ್ ರೀಪ್ಪ ತಡೀತರಿ ಔಟ್ಪುಟ್ 9900 ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 8900 ಬಂತ್ರಿ ಡನ್ ನೆಕ್ಸ್ಟ್ ನಮಗೆ ನಾರ್ಮಲ್ ಲಾಸ್ ಹೆಂಗೆ ಬಂತ್ರಿಪ್ಪ ಇದು ನಾರ್ಮಲ್ ಲಾಸ್ ಸಿಂಪಲ್ ಐತ್ರಿ ನಿಮ್ದು ಫ್ರೆಶ್ ಇನ್ಪುಟ್ಸ್ ಎಷ್ಟೈತ್ರಿಪ್ಪ 10000 ಓಕೆ ಆಮೇಲೆ ಔಟ್ಪುಟ್ ಎಷ್ಟೈತ್ರಿಪ್ಪ ನಿಮ್ದು 9900 ಐತ್ರಿ ಅದಕ್ಕೆ ಏನು ಮಾಡ್ತೀರಿ ಫ್ರೆಶ್ ಇನ್ಪುಟ್ 10000 ಮೈನಸ್ ನಾರ್ಮಲ್ ಔಟ್ಪುಟ್ ಮಾಡ್ರಿ 9900 ನಿಮಗೆ ನಾರ್ಮಲ್ ಲಾಸ್ ಬೇಕಿಲ್ಲ ಹೆಂಗೆ ಮಾಡ್ತೀರಿ ಫ್ರೆಶ್ ಇನ್ಪುಟ್ 10000 ಮೈನಸ್ ಔಟ್ಪುಟ್ ಎಷ್ಟು ರೀ 9900 10000 ಮೈನಸ್ ಔಟ್ಪುಟ್ 9900 ಮಾಡ್ರಿ ಎಷ್ಟು ಬಂತೀರಿ ಬೈ 100 ಅದು 100 ಏನ್ರಿ ನಿಮ್ದು ನಾರ್ಮಲ್ ಲಾಸ್ 100 ಏನ್ರಿ ನಿಮ್ದು ನಾರ್ಮಲ್ ಲಾಸ್ ತಿಳಿತ್ರಿ ಔಟ್ಪುಟ್ ಫ್ರೆಶ್ ಇನ್ಪುಟ್ಸ್ ಯೂನಿಟ್ಸ್ ಕಾಲಮ್ ಅಲ್ಲೇ ಸೇಮ್ ತಗೋರಿಪ್ಪ 10000 ಯೂನಿಟ್ಸ್ ತಗೋರಿಲ್ಲ ಅದ ಒಳಗೆ ಔಟ್ಪುಟ್ ನಮಗೆ ಇಲ್ಲಿ ಔಟ್ಪುಟ್ ಬೇಕ್ರಿ ಔಟ್ಪುಟ್ ಹೆಂಗೆ ಮಾಡ್ತೀರಿ ಈಗ ಔಟ್ಪುಟ್ 9900 ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೈಸ್ 1000 ಮಾಡ್ರಿ 8900 ಬಂತ್ರಿ ನೆಕ್ಸ್ಟ್ ನಾರ್ಮಲ್ ಲಾಸ್ ಹೆಂಗೆ ಬಂತ್ರಿಪ್ಪ ಈಗ ಫ್ರೆಶ್ ಇನ್ಪುಟ್ಸ್ 10000 ಮೈನಸ್ ಔಟ್ಪುಟ್ 9900 ಮಾಡ್ರಿ ಎಷ್ಟು ರೀ ಡಿಫ್ರೆನ್ಸ್ 100 ಓಕೆ 100 ಏನ್ರಿಂದ ನಾರ್ಮಲ್ ಲಾಸ್ ಅದ್ರ ನಾರ್ಮಲ್ ಲಾಸ್ ಯಾಕೆ ಬಂತ್ರಿ ಸರ್ ನಾರ್ಮಲ್ ಈಗ ಏನು ಯಾಕೆ ಬಂದಿಲ್ಲ ಅಂದರೆ ಓಕೆ ಪ್ರಾಬ್ಲಮ್ ಹೆಂಗೈತ್ರಿ ಅದು ಹೇಳತ್ತೆ ನಿಮಗೆ ಟೈಮ್ ಇಲ್ಲ ನಿಮಗೆ ಡಿಟೇಲ್ ಹೇಳಬೇಕಂದ್ರೆ ಇನ್ಪುಟ್ ಮತ್ತು ಆ್ಯಕ್ಚುಯಲ್ ಔಟ್ಪುಟ್ ಕಂಪೇರ್ ಮಾಡ್ಬೇಕು ಆ್ಯಕ್ಚುಯಲ್ ಔಟ್ಪುಟ್ ಜಾಸ್ತಿ ತಂದರೆ ನಾರ್ಮಲ್ ಗೇನ್ ಬರ್ತದೆ ರೀ ಆ್ಯಕ್ಚುಯಲ್ ಔಟ್ಪುಟ್ ಕಮ್ಮಿ ತಂದರೆ ನಾರ್ಮಲ್ ಲಾಸ್ ಬರ್ತದೆ ರೀ ಅದು ಬೇಡ ನಮಗೆ ಅವರು ಹೆಂಗೆ ಕೊಡ್ತಾರೆ ಸೇಮ್ ಟು ಸೇಮ್ ಕೊಡ್ತಾರೆ ಅದಕ್ಕೆ ನಾ ಡಿಟೇಲ್ ಆಗಿ ಹೋಗಂಗಿಲ್ಲ ಸರ್ ಮುಗಿತ್ರಿ ಇದು ಹಾಂ ಈಗ ನೋಡ್ರಿ ಈಗ ನೋಡ್ರಿ 8900 ಐತ್ರಿ ಆಮೇಲೆ 100 ಐತ್ರಿ ಇಲ್ಲೇ 100 ನಾರ್ಮಲ್ ಲಾಸ್ ಇಲ್ಲೇ ಬರ್ರಿ ಈ ಔಟ್ಪುಟ್ ಐತೆ ನೋಡ್ರಿ ಸೇಮ್ ಟು ಸೇಮ್ ಎಲ್ಲ ಕಡೆ ಸೇಮ್ ಟು ಸೇಮ್ ಬರ್ರಿ ಔಟ್ಪುಟ್ ಎಲ್ಲ ಕಡೆ ಸೇಮ್ ಟು ಸೇಮ್ ಬರ್ರಿ ಯೂನಿಟ್ಸ್ ಕಾಲಮಲ್ಲಿ 8900 ಇಲ್ಲೇ 8900 ಆಮೇಲೆ 8900 ಸೇಮ್ ಎಲ್ಲ ಕಡೆ ಹಾಂ ಔಟ್ಪುಟ್ ಕಾಲಮಲ್ಲಿ 8900 ಸೇಮ್ ಇದು ಯೂನಿಟ್ಸ್ ಕಾಲಮಲ್ಲಿ ಸೇಮ್ ಯೂನಿಟ್ಸ್ ಕಾಲಮಲ್ಲಿ ಸೇಮ್ ಈಗ ಇಲ್ಲಿ ಪರ್ಸೆಂಟೇಜ್ ಕಾಲಮಲ್ಲೇ 100 ಬರ್ರಿ ಇಲ್ಲ ಅಲ್ಲೇ ಕೊಟ್ಟಿಲ್ಲ ಬಟ್ ನೀವು ಬರೀರಿ 100 ತಡೀತ್ರಿ ಔಟ್ಪುಟ್ ಯಾವಾಗಲೂ ಫುಲ್ ತಗೋಬೇಕು ಅದಕ್ಕೆ ಇಲ್ಲಿ 8900 ಬಂತು ರೀ ಸೇಮ್ ಯೂನಿಟ್ಸ್ ಕಾಲಮಲ್ಲೇ ಎಲ್ಲ ಯೂನಿಟ್ಸ್ ಕಾಲಮಲ್ಲೇ ಸೇಮ್ ಟು ಸೇಮ್ ಬರೀರಿ 8900 ಆಮೇಲೆ ಪರ್ಸೆಂಟೇಜ್ ಕಾಲಮಲ್ಲೇ 100 ಬರೀರಿ ಮುಗೀತ್ರಿ ಇದು ನಾರ್ಮಲ್ ಲಾಸ್ ಐತೆ ನೋಡ್ರಿ ನಾರ್ಮಲ್ ಲಾಸ್ ಇಲ್ಲೈತೆ ನಾರ್ಮಲ್ ಲಾಸ್ ಇಲ್ಲೇನು ಮಾಡ್ತೀರಿ ಈಗ ನಾರ್ಮಲ್ ಲಾಸ್ ಎಲ್ಲ ಕಡೆ ಸೇಮ್ ತಗೋಬೇಕು ಮೀನ್ಸ್ ಡ್ಯಾಶ್ ತಗೋಬೇಕು ಅಲ್ಲಿ ಬರಂಗಿಲ್ಲ ಓಕೆ ಇದು ಮುಗಿತ್ರಿ ಔಟ್ಪುಟ್ ಮುಗಿತ್ರಿ ಈಗ ನಾರ್ಮಲ್ ಲಾಸ್ ನೋಡ್ರಿ ನಾರ್ಮಲ್ ಲಾಸ್ ಓನ್ಲಿ ಔಟ್ಪುಟ್ ಕಾಲಮಲ್ಲಿ ಅಷ್ಟೇ ಬರಿಬೇಕು ಆಮೇಲೆ ಎಲ್ಲ ಕಾಲಮ್ ಡ್ಯಾಶ್ ಬರಿಬೇಕು ನಾರ್ಮಲ್ ಲಾಸ್ ಬರಂಗಿಲ್ಲ ನಾರ್ಮಲ್ ಲಾಸ್ ಔಟ್ಪುಟ್ ಕಾಲಮಲ್ಲಿ ಅಷ್ಟು 100 ತಗೋರಿ ಹೆಂಗೆ ಬಂತ್ರಿ ಇದು 10000 ಮೈನಸ್ 9900 ಮಾಡ್ರಿ ನಿಮಗೆ ನಾರ್ಮಲ್ ಲಾಸ್ ಬರ್ತೈತೆ ರೀ ಆಮೇಲೆ ಎಲ್ಲ ಕಾಲಮಲ್ಲಿ ಡ್ಯಾಶ್ ಅಂತ ಬರೀರಿ ಡನ್ ಮುಗೀತ್ರಿ ಇದು ಹಾಂ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮುಗೀತ್ರಿ ಫ್ರೆಶ್ ಇನ್ಪುಟ್ಸ್ ಮುಗೀತ್ರಿ ಆಮೇಲೆ ಏನ್ರಿ ಔಟ್ಪುಟ್ ಮುಗೀತ್ರಿ ನಾರ್ಮಲ್ ಲಾಸ್ನು ಮುಗೀತ್ರಿ ಬಾಕಿ ಏನಿದ್ರಿಪ್ಪ ಈಗ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಾಕಿ ಐತ್ರಿ ಅದು ಬರೀರಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಯೂನಿಟ್ಸ್ಗೆ ಬರ್ತೈತೆ ರೀ ಔಟ್ಪುಟ್ಗೆ ಬರ್ತೈತೆ ರೀ ಬಟ್ ಕ್ಲೋಸಿಂಗ್ ಇದು ಯೂನಿಟ್ಸ್ಗೆ ಬರಂಗಿಲ್ಲ ನೆನ್ಪಿಡ್ಕೊರಿ ಇದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಯೂನಿಟ್ಸ್ ಕಾಲಮಲ್ಲೇ ಬರಂಗಿಲ್ಲ ಇಲ್ಲೇ ಬರ್ತೈತೆ ರೀ ಔಟ್ಪುಟ್ ಕಾಲಮಲ್ಲೇ ಬರ್ತೈತೆ ರೀ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಬರಂಗಿಲ್ಲ ಇಲ್ಲೇ ಬರ್ತದೆ ರೀ ಔಟ್ಪುಟ್ ಕಾಲಮಲ್ಲೇ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಅದು 1000 ಇತ್ತಲ್ಲ ಅದು 1000 ಇಲ್ಲೇ ಬರ್ರಿ 1000 ಆಯ್ತು ರೀ ಇದು ಆದಮೇಲೆ ಈಗ ಕಂಪೇರ್ ಮಾಡಿರಿ
ಅದು ಮುಗಿತಾರೆ, ಅದು ಬೇರೆ ಕೇಸ್, ಇದು ಬೇರೆ ಕೇಸ್. ಕ್ಲೋಸಿಂಗ್ ಓಪನಿಂಗ್ ಬೇರೆ ಕೇಸ್, ಕ್ಲೋಸಿಂಗ್ ಬೇರೆ ಕೇಸ್. ಬರ್ರಿ ಇಲ್ಲಿ ರಾವ್ ಮಟೀರಿಯಲ್ ಕಾಲಮ್ ಐತ್ರಿ, ವೇಜಸ್ ಕಾಲಮ್ ಐತ್ರಿ, ಓವರ್ ಹೆಡ್ ಕಾಲಮ್ ಐತ್ರಿ. ಫಸ್ಟ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1000 ಯೂನಿಟ್ಸ್ ಇಲ್ಲಿ ತಗೋರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ರಾವ್ ಮಟೀರಿಯಲ್ಸ್ ಎಷ್ಟು ಪರ್ಸೆಂಟೇಜ್ ರೀಪ್ಪ? 100%. ಅಲ್ಲೇ ಬೇರೆ ಕೇಸ್, ಇಲ್ಲೇ ಬೇರೆ ಕೇಸ್. ಫಸ್ಟಿಗೆ ಹೇಳ್ಬಿಟ್ಟಿನಿ ನಾನು ನಿಮಗೆ. ಓಕೆ, ರಾವ್ ಮಟೀರಿಯಲ್ ಎಷ್ಟು ಪರ್ಸೆಂಟೇಜ್ ರೀ? 100%. ಡೈರೆಕ್ಟ್ ತಗೋರಿ ಇಲ್ಲಿ 100%. ರಾವ್ ಮಟೀರಿಯಲ್ ಎಷ್ಟು ರೀ? 100%. ರಾವ್ ಮಟೀರಿಯಲ್ 100% ತಗೋರಿ ಇಲ್ಲಿ 100. ಓಕೆ, 1000 ಇಂಟು 100% ಮಾಡ್ರಿ ಎಷ್ಟು ರೀ? 1000. ಅದು ಓಪನಿಂಗ್ಗೆ ಮಾಡಬೇಕು. 100 - 100, 100 - 40, 100 - 20 ಓಪನಿಂಗ್ಗೆ. ಕ್ಲೋಸಿಂಗ್ಗೆ ಅಲ್ಲ. ಕ್ಲೋಸಿಂಗ್ ಎಷ್ಟು ಕೊಡ್ತಾ ನೋಡ್ರಿ? ಸೇಮ್ ಟು ಸೇಮ್ ತಗೋಬೇಕು. ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ ವೇಜಸ್ ಎಷ್ಟು ಐತ್ರಿಪ್ಪ? ಇಲ್ಲೇ 60% ತಗೋರಿ. 60%. 60 1000 ಇಂಟು 60% ಮಾಡ್ರಿ ಎಷ್ಟು ರೀ? 600. ಹಾಂ, ನೆಕ್ಸ್ಟ್ ಬರ್ರಿ ಇಲ್ಲೇ ಓವರ್ ಹೆಡ್ ಎಷ್ಟು ಪರ್ಸೆಂಟೇಜ್ ಇಲ್ಲೇ? 30%. 30 ಅಂತ ಬರೀರಿಲ್ಲ. ಈಗ 1000 ಇಂಟು 30% ಮಾಡ್ರಿ ಎಷ್ಟು ರೀ? 300. 300 ಮುಗಿತ್ರಿ. ಮುಗಿತು ನೋಡ್ರಿ. ಇದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮುಗಿತ್ರಿ. ಈಗೆಲ್ಲ ಟೋಟಲ್ ಮಾಡ್ರಿ. ಕ್ಲೋಸ್ ಮಾಡ್ರಿ. ಹೆಂಗೆ ಕ್ಲೋಸ್ ಮಾಡ್ತೀರಿ? ಫಸ್ಟ್ ಇದು ಮಾಡ್ರಿ. 1000 ಪ್ಲಸ್ 10,000 ಎಷ್ಟು ರೀ? 11,000. ಹಾಂ, ನೆಕ್ಸ್ಟ್ ಇದು ಕಾಲಮ್ ಟೋಟಲ್ ಮಾಡ್ರಿ. 1000 ಪ್ಲಸ್ 8,900 18,900 ಪ್ಲಸ್ 18,900 ಪ್ಲಸ್ 100 ಎಷ್ಟು ರೀ? 19,000. 19,000 ಪ್ಲಸ್ ಮಾಡ್ರಿಪ್ಪ 1000. ಇಲ್ಲೇ ಒಂದು ಕಡೆ ಬಂತಲ್ಲ. 11,000. ಮಾಡ್ರಿ. 1000 ಪ್ಲಸ್ 8,900 ಪ್ಲಸ್ 100 ಪ್ಲಸ್ 1000. ಓಕೆ, ಕರೆಕ್ಟ್ ಬಂತೀರಿ 11,000. ಓಕೆ, 11,000. ಆಮೇಲೆ ಇದು ಕಾಲಮ್ ಟೋಟಲ್ ಮಾಡ್ರಿ. ಪರ್ಸೆಂಟೇಜ್ ಕಾಲಮ್ ಟೋಟಲ್ ಮಾಡಕ್ಕೆ ಹೋಗ್ಬೇಡ್ರಿ. ಓನ್ಲಿ ಯೂನಿಟ್ಸ್ ಕಾಲಮ್ ಟೋಟಲ್ ಮಾಡ್ರಿ. ಎಷ್ಟು ಇದು? 8,900 ಪ್ಲಸ್ 1,000 ಎಷ್ಟು ರೀ? ಇದು 9,900. ಇದು ಹೌದಲ್ಲ? 9,900 ಅಲ್ಲ ಇದು? ಓಕೆ, 9,900. ಆಮೇಲೆ ಇದು ಕಾಲಮ್ ಟೋಟಲ್ ಮಾಡ್ರಿ. ಇದು ಪರ್ಸೆಂಟೇಜ್ ಕಾಲಮ್ ಬರೋಂಗಿಲ್ಲ ಟೋಟಲ್, ಬೇಡ. ಇದು ಕಾಲಮ್ ಟೋಟಲ್ ಮಾಡ್ರಿ. 600 ಪ್ಲಸ್ 8,900 ಪ್ಲಸ್ 600 ಎಷ್ಟು ರೀ? 10,100. ಇದು ಪರ್ಸೆಂಟೇಜ್ ಕಾಲಮ್ ಬರೋಂಗಿಲ್ಲ. ಇದು ಮಾಡ್ರಿ. 800 ಪ್ಲಸ್ 8,900 ಪ್ಲಸ್ 300 ಎಷ್ಟು ರೀ? 10,000. ಪರ್ಸೆಂಟೇಜ್ ಕಾಲಮ್ ಬರೋಂಗಿಲ್ಲ ಟೋಟಲ್. ಮುಗಿದ್ರಿ ಇದು. ಇದು ಏನ್ರಿ? ಮುಗಿತ್ರಿ. ನೆಕ್ಸ್ಟ್ ಮಾಡೋಣ್ರಿ. ಈಗ ಸೊ ನಂಬರ್ 2 ಕ್ಯಾಲ್ಕುಲೇಷನ್ ನೋಡ್ರಿ. ಇಲ್ಲೇ ನಂಬರ್ 2 ಕ್ಯಾಲ್ಕುಲೇಷನ್ ಆಫ್ ಏನು ಮಾಡ್ಬೇಕಂತ ಇಲ್ಲೇ? ಕಾಸ್ಟ್ ಪರ್ ಯೂನಿಟ್ ಅಲ್ಲ ಅದು, ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯಾವ ಯೂನಿಟ್ ಟ್ರಿಪ್? ಅದು ಇಕ್ವಿವೆಲೆಂಟ್ ಯೂನಿಟ್ಸ್. ಕಾಸ್ಟ್ ಪರ್ ಯೂನಿಟ್ ಅಂದ್ರೆ ಏನ್ರಿ? ಇಕ್ವಿವೆಲೆಂಟ್ ಯೂನಿಟ್ಸ್. ಅದಕ್ಕೆ ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಇಕ್ವಿವೆಲೆಂಟ್ ಯೂನಿಟ್ಸ್. ಕಾಸ್ಟ್ ಪರ್ ಇಕ್ವಿವೆಲೆಂಟ್ ಯೂನಿಟ್ಸ್. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಇಕ್ವಿವೆಲೆಂಟ್ ಯೂನಿಟ್ಸ್. ಓಕೆ, ಫಸ್ಟ್ ಕಾಲಮ್ ನೋಡ್ರಿ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್, ಥರ್ಡ್ ಕಾಲಮ್ ಏನ್ರಿ? ಇಕ್ವಿವೆಲೆಂಟ್ ಯೂನಿಟ್ಸ್, ಫೋರ್ತ್ ಕಾಲಮ್ ಕಾಸ್ಟ್ ಪರ್ ಯೂನಿಟ್. ಈ ಥರ ರೆಡಿ ಮಾಡ್ರಿ. ಓಕೆ, ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲೇ ಫಸ್ಟ್ ರಾ ಮಟೀರಿಯಲ್, ವೇಜಸ್, ಓವರ್ ಹೆಡ್ ಸೇಮ್ ಟು ಸೇಮ್ ಬರೀರಿ. ರಾ ಮಟೀರಿಯಲ್, ವೇಜಸ್, ಓವರ್ ಹೆಡ್. ಈಗೇನ್ರಿ? ಅಮೌಂಟ್ ಕಾಲಮ್ ಬೇಕು ನಮಗೆ. ಅಮೌಂಟ್ ಕಾಲಮ್ ಅಲ್ಲೇ ಇದು ಅಲ್ಲ, ಇದು ತಗೋರಿ. ಫ್ರೆಶ್ ಇನ್ಪುಟ್ಸ್ ಅಂತ ಐತೆ ನೋಡ್ರಿ. ಇದು ಏನ್ರಿದು? ಆ್ಯಕ್ಚುಲಿ ರಾ ಮಟೀರಿಯಲ್. ಏನ್ರಿದು? ರಾ ಮಟೀರಿಯಲ್. ಫ್ರೆಶ್ ಇನ್ಪುಟ್ಸ್ 10,000 ಯೂನಿಟ್ಸ್ ಐತೆ ನೋಡ್ರಿ. ಇದು ಆ್ಯಕ್ಚುಲಿ ಅಮೌಂಟ್ ಎಷ್ಟು ಇಲ್ಲ? ಇದು ಏನ್ರಿ? ರಾ ಮಟೀರಿಯಲ್. ಇದು ಏನ್ರಿ? ವೇಜಸ್. ಇದು ಏನ್ರಿ? ಓವರ್ ಹೆಡ್.
ಫ್ರೆಶ್ ಇನ್ಪುಟ್ಸ್ ಎಷ್ಟಿದ್ದು ಅಮೌಂಟ್ 60,000. ಅದು ಏನಿದ್ದು ರಾ ಮಟೀರಿಯಲ್ ಅಮೌಂಟ್. ಅದು ತಗೋರಿ ಫ್ರೆಶ್ ರಾ ಮಟೀರಿಯಲ್ಸ್ ಎಷ್ಟಿದ್ದು, ಫ್ರೆಶ್ ಇನ್ಪುಟ್ಸ್ ಎಷ್ಟಿದ್ದು 60,000 ತಗೋರಿ ಇಲ್ಲಿ 60,000 ಅಮೌಂಟ್ ಕಾಲಮಲ್ಲಿ. ನೆಕ್ಸ್ಟ್ ಏನ್ರಿ ವೇಜಸ್. ವೇಜಸ್ ಎಷ್ಟಿದ್ದು 70,000. 70,000. ಹಾಂ ನೆಕ್ಸ್ಟ್ ರೀ ಓವರ್ ಹೆಡ್. ಓವರ್ ಹೆಡ್ ಎಷ್ಟಿದ್ದು 40,000. ಓಕೆ ಮುಗಿತಲ್ರಿ. ಈಗ ನಿಮ್ಗೆ ಏನು ಬೇಕ್ರಿ, ಈಗ ಇಲ್ಲೇ ಇಕ್ವಲೆಂಟ್ ಯೂನಿಟ್ಸ್ ಬೇಕ್ರಿ. ಇಕ್ವಲೆಂಟ್ ಯೂನಿಟ್ಸ್ ರಾ ಮಟೀರಿಯಲ್ಸ್ ಬೇಕು ನಮಗೆ. ರಾ ಮಟೀರಿಯಲ್ಸ್ ಕಾಲಮ್ ಇಲ್ಲೇ ಐತ್ರಿ, ಯೂನಿಟ್ಸ್ ವೇಜಸ್ ಕಾಲಮ್ ಯೂನಿಟ್ಸ್ ಇಲ್ಲೇ ಐತ್ರಿ, ಓವರ್ ಹೆಡ್ ಯೂನಿಟ್ಸ್ ಇಲ್ಲೇ ಐತ್ರಿ. ಅದು ನಿಮ್ದು ಏನ್ರಿ ಇಕ್ವಲೆಂಟ್ ಯೂನಿಟ್ಸ್. ಓಕೆ ಇಕ್ವಲೆಂಟ್ ಯೂನಿಟ್ಸ್. ಅದಕ್ಕೆ ಏನು ಮಾಡ್ತೀನಿ ನಾ ಇಲ್ಲಿ ಇಕ್ವಲೆಂಟ್ ಯೂನಿಟ್ಸ್ ಅಂತ ಬರ್ಬಿಡ್ತೀನಿ ರೀ. ಅದು ಐತಲ್ಲ ಅಲ್ಲೇ ಇಕ್ವಲೆಂಟ್ ಯೂನಿಟ್ಸ್ ಅಂತ. ಇಕ್ವಿವಲೆಂಟ್ ಯೂನಿಟ್ಸ್ ಅಲ್ಲ ಮ್ಯಾಲೆ ಐತ್ರಿ ಇಲ್ಲ ಇಕ್ವಲೆಂಟ್ ಯೂನಿಟ್ಸ್ ಅಂತ. ಓಕೆ ಇಕ್ವಲೆಂಟ್ ಯೂನಿಟ್ಸ್. ಫಸ್ಟ್ ರಾ ಮಟೀರಿಯಲ್ ಬೇಕು ನಮಗೆ. ಇಕ್ವಲೆಂಟ್ ಯೂನಿಟ್ಸ್. ಇಕ್ವಲೆಂಟ್ ಯೂನಿಟ್ಸ್ ರಾ ಮಟೀರಿಯಲ್ ಎಷ್ಟು ಬಂತು ಇಲ್ಲಿ 9,900. ಹೌದಲ್ಲ ರಾ ಮಟೀರಿಯಲ್ಸ್ 9,900 ಬಂತು ಇಲ್ಲಿ ತಗೋರಿ 9,900. ನೆಕ್ಸ್ಟ್ ರೀ ವೇಜಸ್ ಬೇಕು ನಮಗೆ. ವೇಜಸ್ ಎಷ್ಟು ಐತ್ರಿ ಇಲ್ಲಿ 10,100 ಐತ್ರಿ ವೇಜಸ್ 10,100. ಆಮೇಲೆ ಏನ್ರಿ ಓವರ್ ಹೆಡ್. ಓವರ್ ಹೆಡ್ ಎಷ್ಟು ಐತ್ರಿ ಇಲ್ಲಿ ಓವರ್ ಹೆಡ್ 10,000 ಐತ್ರಿ. ಓವರ್ ಹೆಡ್ 10,000 ಐತ್ರಿ. ಹಾಂ ಈಗೇನು ಮಾಡ್ತೀರಿ, ಸಿಂಪಲ್ ಐತ್ರಿ. ಕಾಸ್ಟ್ ಪರ್ ಯೂನಿಟ್ ಅಂದರೆ ಸಿಂಪಲ್ ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ಸ್. ಕಾಸ್ಟ್ ಪರ್ ಯೂನಿಟ್ ಅಂದ್ರೆ ಏನ್ರಿ ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ಸ್ ಮಾಡ್ರಿ. 60,000 ಡಿವೈಡೆಡ್ ಬೈ 9,900 ಎಷ್ಟು ರೀ 6.06. 6.06 ಕಾಸ್ಟ್ ಪರ್ ಯೂನಿಟ್. ನೆಕ್ಸ್ಟ್ 70,000 ಡಿವೈಡೆಡ್ ಬೈ 10,100 ಎಷ್ಟು ರೀ 6.93. ನೆಕ್ಸ್ಟ್ 40,000 ಡಿವೈಡೆಡ್ ಬೈ 10,000 ಎಷ್ಟು ರೀ 4. ಇದು ನಿಮ್ದು ಏನ್ರಿ ಕಾಸ್ಟ್ ಪರ್ ಯೂನಿಟ್. ಓಕೆ ಕಾಸ್ಟ್ ಪರ್ ಇಕ್ವಲೆಂಟ್ ಯೂನಿಟ್ಸ್ ಈ ಥರ ರೆಡಿ ಮಾಡ್ಬೇಕು ನೋಡ್ರಿ. ಓಕೆ ಈಗ ನೆಕ್ಸ್ಟ್ ಪಾರ್ಟ್ ರೀ ನಂಬರ್ 2 ಆದಮೇಲೆ ನಂಬರ್ 3 ಕ್ಲೋಸಿಂಗ್ ಕಾಸ್ಟ್ ರೆಡಿ ಮಾಡಬೇಕಲ್ಲ ನಾವು. ಅದಕ್ಕೆ ಏನ್ರಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಕಾಸ್ಟ್. ಇಲ್ಲ ಅಂದರೆ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಕಾಸ್ಟ್ ಇಲ್ಲಾಂದರೆ ಕ್ಲೋಸಿಂಗ್ ಸ್ಟಾಕ್. ಇದ್ರ ಒಳಗೆ ಏನ್ರಿ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ ಕಾಲಮ್ ಏನ್ರಿ ಇಕ್ವಿವೆಲೆಂಟ್ ಕಾಸ್ಟ್ ಏನ್ರಿ ಇಲ್ಲೇ ಅದು ಅಲ್ಲ ಇಕ್ವಿವೆಲೆಂಟ್ ಕಾಸ್ಟ್ ಇದು ಅಲ್ರಿ ಇಕ್ವಿವೆಲೆಂಟ್ ಕಾಸ್ಟ್ ಅದು ಬರೀಲಿ. ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಷನ್ ಏನ್ರಿ ಆಮೇಲೆ ಇಕ್ವಿವೆಲೆಂಟ್ ಕಾಸ್ಟ್ ಅಂತ ಬರೀರಿ ಕಾಸ್ಟ್. ಆಮೇಲೆ ಏನ್ರಿ ಕಾಸ್ಟ್ ಪರ್ ಯೂನಿಟ್. ಕಾಸ್ಟ್ ಪರ್ ಯೂನಿಟ್ ಕಾಲಮ್. ಲಾಸ್ಟ್ ಕಾಲಮ್ ಏನ್ರಿ ವ್ಯಾಲ್ಯೂ. ವ್ಯಾಲ್ಯೂ ಐತಲ್ಲ ಅಲ್ಲಿ ವ್ಯಾಲ್ಯೂ ಬರೀರಿ. ದೆನ್ ಈಗ ಬರ್ರಿ ನಮ್ಗೆ ಏನು ಬೇಕ್ರಿ ಈಗ ಇಕ್ವಿವೆಲೆಂಟ್ ಕಾಸ್ಟ್ ಬೇಕು ನಮಗೆ. ಇಕ್ವಿವೆಲೆಂಟ್ ಕಾಸ್ಟ್ ಎಲ್ಲಿಂದ ಬರ್ತಿರೋದು ಇಕ್ವಿವೆಲೆಂಟ್ ಕಾಸ್ಟ್ ಸಿಂಪಲ್ ಐತ್ರಿ. ಎಲ್ಲೈತೆ ನೋಡ್ರಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಐತೆ ನೋಡ್ರಿ. ಅದು ಏನ್ರಿ ಕ್ಲೋಸಿಂಗ್ ಸ್ಟಾಕ್ಗೆ ಸಂಬಂಧಪಡ್ತೈತೆ ಇದು ಏನ್ರಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ ಸ್ಟಾಕ್ಗೆ ಲಿಂಕ್ ಐತ್ರಿ. ಅದಕ್ಕೆ ನಾವು ಏನು ಮಾಡ್ತೀರಿ ಕ್ಲೋಸಿಂಗ್ ಸ್ಟಾಕ್ ಬೇಕಲ್ಲ ನಮಗೆ. ಅದಕ್ಕೆ ನಾವು ಏನು ನೋಡ್ತೀರಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡ್ಬೇಕು ನಾವು. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಕ್ವಿವೆಲೆಂಟ್ ಕಾಸ್ಟ್ ಒಳಗೆ ಇದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಫಸ್ಟ್ ಏನಿಲ್ಲ ಔಟ್ಪುಟ್ ಅದು ಬಿಡ್ಬೇಡ್ರಿ ನಮಗೆ. ರಾ ಮಟೀರಿಯಲ್ ಬೇಕು ನಮಗೆ. ರಾ ಮಟೀರಿಯಲ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿತ್ತು ರಾ ಮಟೀರಿಯಲ್ ಅದು 1,000 ಐತ್ರಿ. ಅದಕ್ಕೆ ಏನ್ರಿ ಇಲ್ಲೇ 1,000 ಕಾಸ್ಟ್ 1,000 ಅಂತ ಬರ್ರಿ. ಕ್ಲೋಸಿಂಗ್ ಸ್ಟಾಕ್ ಮಾಡ್ಬೇಕಂದ್ರೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಲಿಂಕ್ ಐತ್ರಿ. ಅದಕ್ಕೆ ನಾವು ಏನು ಮಾಡ್ತೀವಿ ಫಸ್ಟ್ ನಮಗೆ ರಾ ಮಟೀರಿಯಲ್ಸ್ ಬೇಕು. ಅದಕ್ಕೆ ರಾ ಮಟೀರಿಯಲ್ಸ್ ಎಷ್ಟು ಐತ್ರಿ ಇಲ್ಲೇ 1,000 ಐತ್ರಿ ಇಲ್ಲೇ 1,000 ಬರೀರಿ ಇಲ್ಲೇ. ನೆಕ್ಸ್ಟ್ ನಮ್ಗೆ ಏನು ಬೇಕ್ರಿ ವೇಜಸ್ ಬೇಕು. ವೇಜಸ್ ಎಷ್ಟು ಐತ್ರಿ ಇಲ್ಲೇ ವೇಜಸ್ ಕ್ಲೋಸಿಂಗ್ ಅಲ್ಲೇ ಲಾಸ್ಟ್ ಅಲ್ಲ. ಕ್ಲೋಸಿಂಗ್ ಅಂದ್ರೆ ಏನು ಲಾಸ್ಟ್ ಅಲ್ಲ. ರಾ ಮಟೀರಿಯಲ್ಸ್ 1,000 ವೇಜಸ್ 600 ಎಷ್ಟು ರೀ 600 ಬರೀರಿ. ನೆಕ್ಸ್ಟ್ ನಮ್ಗೆ ಏನು ಬೇಕ್ರಿ ಓವರ್ ಹೆಡ್ ಬೇಕು. ಓವರ್ ಹೆಡ್ ಎಷ್ಟು ರೀ ಇಲ್ಲಿ 300 ತಗೋರಿ 300 ಮುಗಿತಲ್ಲ. ಈ ಥರ ಬರಿಬೇಕು ನೋಡ್ರಿ
ಕ್ಲೋಸಿಂಗ್ ಸ್ಟಾಕ್ ಬೇಕಂದ್ರೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಹೋಗ್ಬೇಕು. ರಾ ಮಟೀರಿಯಲ್ ಎಷ್ಟಿತ್ರಿ 1000 ತಗೋರಿ. ವೇಜಸ್ 600 ಐತ್ರಿ ತಗೋರಿ. ಓವರ್ ಹೆಡ್ 300 ಐತ್ರಿ ತಗೋರಿ. ಡನ್. ನೆಕ್ಸ್ಟ್ ನಮ್ಗೆ ಏನು ಬೇಕ್ರಿ, ಕಾಸ್ಟ್ ಪರ್ ಯೂನಿಟ್ ಬೇಕು. ಕಾಸ್ಟ್ ಪರ್ ಯೂನಿಟ್ ರೆಡಿಮೇಡ್ ನಿಮ್ಮ ಕಡೆ ಐತ್ರಿ. ಕಾಸ್ಟ್ ಪರ್ ಯೂನಿಟ್ ರೆಡಿಮೇಡ್ ಐತ್ರಿ ಇಲ್ಲಿ. ರಾ ಮಟೀರಿಯಲ್ ಎಷ್ಟು ರೀ 6.06. ರಾ ಮಟೀರಿಯಲ್ 6.06. ನೆಕ್ಸ್ಟ್ ವೇಜಸ್ ಎಷ್ಟಿತ್ರಿ 6.93 ಐತ್ರಿ. 6.93. ನೆಕ್ಸ್ಟ್ ಓವರ್ ಹೆಡ್ ಎಷ್ಟಿತ್ರಿ 4 ಐತ್ರಿ. ಈಗ ನಮ್ಗೆ ಏನು ಬೇಕ್ರಿ, ವ್ಯಾಲ್ಯೂ ಬೇಕಂದ್ರೆ ನಾವು ಏನು ಮಾಡ್ತೀವಿ, ಸಿಂಪ್ಲಿ ಮಲ್ಟಿಪ್ಲಿಕೇಶನ್ ಇಂಟು ಮಾಡ್ಬೇಕು. 1000 ಇಂಟು 6.06 ಮಾಡಿರಿ. ವ್ಯಾಲ್ಯೂ ಬೇಕಂದ್ರೆ 1000 ಇಂಟು 6.06 ಎಷ್ಟು ಬಂತು ರೀ, 6060 ಬಂತು ರೀ. 6060 ಬಂತು ರೀ. ನೆಕ್ಸ್ಟ್ 600 ಇಂಟು 6.93 ಎಷ್ಟು ಬಂತು ರೀ, 4158. 4158 ಬಂತು ರೀ. ನೆಕ್ಸ್ಟ್ 300 ಇಂಟು 4 ಎಷ್ಟು ರೀ, 1200. ಈಗೇನು ರೀ ಟೋಟಲ್ ಮಾಡಿರಿ, ಇದು ಟೋಟಲ್ ಮಾಡಿರಿ. 6060 ಪ್ಲಸ್ 4158 ಪ್ಲಸ್ 1200 ಎಷ್ಟು ಬಂತು ರೀ, 11418. 11418 ಬಂತು ರೀ. ಇದು ಏನು ನಿಮ್ದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಕಾಸ್ಟ್, ಇಲ್ಲ ಅಂದರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಕಾಸ್ಟ್ ಆರ್ ಸ್ಟಾಕ್. ನೋಡ್ರಿಪ್ಪ, ಇದು ಐತ್ರಿ, ಸಿಂಪಲ್ ಐತಲ್ಲ. ಥರ್ಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ರಿ. ಓಕೆ, ಪರ್ಟಿಕ್ಯುಲರ್ಸ್ ಇಕ್ವಲೆಂಟ್ ಕಾಸ್ಟ್ ಅಂದ್ರೆ ಇದು ತಗೋಬೇಕ್ರಿ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ತಗೋಬೇಕು. ರಾ ಮಟೀರಿಯಲ್ 1000, ವೇಜಸ್ 600, ಓವರ್ ಹೆಡ್ 300 ತಗೋರಿ. ಕಾಸ್ಟ್ ಪರ್ ಯೂನಿಟ್ ಇದು ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಅದು ನಿಮ್ದು ಏನ್ರಿ ವ್ಯಾಲ್ಯೂ ಎಲ್ಲ ಟೋಟಲ್ ಮಾಡ್ರಿ. 11418 ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಮುಗಿತ್ರಿ. ಇನ್ನೂ ಐತ್ರಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇನ್ನೂ ಕ್ಯಾಲ್ಕುಲೇಷನ್ ಐತ್ರಿ. ಓಕೆ, ಫಸ್ಟ್ ಪಾರ್ಟ್ ಮುಗಿತ್ರಿ ನಮ್ದು, ಇನ್ನು ಸೆಕೆಂಡ್ ಪಾರ್ಟ್ ಐತ್ರಿ ಮಾಡೋಣ್ರಿ. समझ में आप लोगों के यहाँ तक? क्या क्या करना, ये तो हम लोग कर लेते. कैलकुलेशन ऑफ इक्विवेलेंट, पहले क्या मालूम करना, इक्विवेलेंट कॉस्ट मालूम कराना है वो. कैलकुलेशन ऑफ नंबर 1, कैलकुलेशन ऑफ इक्विवेलेंट यूनिट्स अंडर फीफो मालूम करो. उसके अंदर पहले कॉलम क्या आता है, यूनिट्स का कॉलम आता. सेकेंड कॉलम पर्टिकुलर्स का कॉलम. नेक्स्ट है आउटपुट कॉलम. नेक्स्ट क्या है, वो 3 है ना वो. रॉ मटेरियल का एक कॉलम बनाओ, वेजेस का एक कॉलम बनाओ, नेक्स्ट ओवरहेड का एक कॉलम बनाओ. ठीक है, इसमें फिर सब कॉलम्स आते हैं 2. रॉ मटेरियल के अंदर 2 कॉलम, यूनिट्स परसेंटेज ऐसे. ठीक है, सबसे पहले क्या है यहाँ पे, ओपनिंग वर्क इन प्रोग्रेस है. लिख लो उसको, ओपनिंग वर्क इन प्रोग्रेस करके. यूनिट्स कितने हैं, वो 1000 है, इसलिए 1000 डालो यहाँ पे यूनिट्स में. ओपनिंग हमेशा ओपनिंग यूनिट्स क्या होता है, क्लोजिंग यूनिट्स होता है. ठीक है, वही ओपनिंग यूनिट्स तुम्हारा क्या होता है, डायरेक्ट आउटपुट में डालो उसको, सेम टू सेम आउटपुट में डालो. ठीक है, अब यहाँ पे तुम्हारा फिक्स परसेंटेज कितना रहता है, 100%. 100 यहाँ पे देखो, ओपनिंग वर्क इन प्रोग्रेस के अंदर 3 है, फिर 100 40 20 करके तुम्हारा फिक्स परसेंटेज कितना, 100%. 100% माइनस 100% करो, कितना होता है, 0%. इसलिए यहाँ पे रॉ मटेरियल कॉलम में परसेंटेज में 0%. 100 माइनस 100 कितना हुआ, 0%, इसलिए 0%. 1000 इंटू 0% करो, कितना होता है, 0 आता है. ठीक है, ओके. नेक्स्ट इधर आओ, वेजेस में आओ. यहाँ पे कितना है, 40. 100% माइनस 40 करो, कितना होता है, 60%, है ना, 60%. 1000 इंटू 60% करो, कितना होता है, 600 होता, हो गया. नेक्स्ट ओवरहेड, 100% माइनस 20% करो, कितना होता है, 80%. 80% लिख लो यहाँ पे. 1000 इंटू 80% करो, कितना होता है, 800 होता. ठीक है, हो गया, वो ओपनिंग वर्किंग प्रोग्रेस हो गया. नेक्स्ट अभी क्या बचा, अभी फ्रेश इनपुट्स करके देखो, यहाँ पे लिख लो, यहाँ पे फ्रेश इनपुट्स करके लिख लो. इसके अंदर 2 आते हैं, फ्रेश इनपुट्स के अंदर 2 आते हैं. क्या, सबसे पहले क्या आता, आउटपुट आता. आउटपुट के बाद में क्या आता, नॉर्मल लॉस आता. ठीक है, लिख लेंगे नॉर्मल लॉस क्यों आया, ये सब अभी डिटेल में जाने की जरूरत नहीं. क्यों बोला, एज इट इज तुम्हारे को प्रॉब्लम देता है, इसलिए मैं ले रहा हूँ यहाँ पे. हाँ, आउटपुट है, उसके बाद में क्या आता, नॉर्मल लॉस करके आता. आउटपुट यहाँ पे देखो, बहुत ध्यान से देखो, आउटपुट करके यहाँ पे फ्रेश इनपुट्स कितना है, टोटल फ्रेश इनपुट्स तुम्हारा टोटल मिला के यूनिट्स है 10,000 है. इसको यूनिट्स कॉलम में लिख लो, यूनिट्स कॉलम में कितना, 10,000 लिख लो इसको, हो गया 10,000 यूनिट्स फ्रेश इनपुट्स मिला के सभी.
हाँ अब देखो यहाँ पे आउटपुट, आउटपुट हमारे को नहीं मालूम कैसे आउटपुट निकालते हैं, तुम्हें देखो यहाँ पे आउटपुट यहाँ पे दिया उन्हें कितना है, आउटपुट है 9900 करके है। इसमें से क्लोजिंग वर्क इन प्रोग्रेस निकालना हमें, इसमें से क्या निकालना, क्लोजिंग वर्क इन प्रोग्रेस निकालना। कितना होता है आउटपुट है 9900 माइनस क्लोजिंग वर्क इन प्रोग्रेस निकालो, कितना होता है 8900 होता है। इसलिए आउटपुट कितना आया अभी तुम्हारा यहाँ पे 8900 आया। वही सभी को आता, सभी यूनिट्स को आता हो 8900 यूनिट्स कॉलम, यहाँ पे भी यूनिट्स कॉलम में सेम आता है, यहाँ पे भी यूनिट्स कॉलम में सेम आता है, ठीक है। और परसेंटेज हमेशा 100 100 100 आता है, वहाँ पे नहीं दिया तो भी हमें कितना लेना 100 लेना इसको, ठीक है। हो गया, आउटपुट तो पूरा सब में सेम आता, कंप्लीट हो गया। नेक्स्ट क्या बचा अभी, नॉर्मल लॉस। नॉर्मल लॉस 100 कैसे आया, बहुत सिंपल है। यहाँ पे देखो तुम्हारा फ्रेश इनपुट्स कितना है, वो फ्रेश इनपुट्स कितना है तुम्हारा 10,000 है। फ्रेश इनपुट्स 10,000 माइनस आउटपुट 9,900 करो, कितना होता है 100 आता। फ्रेश इनपुट्स 10,000 माइनस आउटपुट है 9,900 करो, कितना था 100 आता, 100। ये क्या होता तुम्हारा नॉर्मल लॉस होता 100। लिख लो यहाँ पे, लिखना यहाँ पे लिखो, आउटपुट की कॉलम में लिखो 100 करके, लेकिन सभी कॉलम में डैश डैश चलो, ठीक है। हो गया, अब सब हो गया, बचा क्या भी क्लोजिंग वर्क इन प्रोग्रेस बचा, उसको लिख लो यहाँ पे क्लोजिंग वर्क इन प्रोग्रेस करके। क्लोजिंग है ना, क्लोजिंग हमेशा आउटपुट में आता है लेकिन यहाँ पे यूनिट्स में नहीं आता, इसलिए क्लोजिंग है, इसलिए क्लोजिंग में डैश लिख लो इसको। क्लोजिंग वर्क इन प्रोग्रेस कितना है अमाउंट हुआ, क्लोजिंग वर्क इन प्रोग्रेस कितना है वो 1000 यूनिट्स है, इसलिए यहाँ पे 1000 डालो, यहाँ पे 1000 करके यहाँ पे डालो, ठीक है। अब देखो यहाँ पे बहुत ध्यान से, इसका अलग केस हुआ, ये परसेंटेज निकालने का अलग केस हुआ। यहाँ पे डायरेक्ट लेने का, क्लोजिंग में डायरेक्ट लेने का, ओपनिंग में निकाल के लेने का, डिफरेंस लेने का, लेकिन क्लोजिंग में सेम टू सेम। रॉ मटेरियल कितना परसेंटेज है, 100% है, इसलिए रॉ मटेरियल के कॉलम में कितना हुआ 100% डालना पे। रॉ मटेरियल के कॉलम में कितना 100%। 1000 इंटू 100% करो, कितना होता है 1000 होता, ठीक है। वेजेस कॉलम में कितना है 60%, वेजेस कॉलम में कितना 60%, 1000 इंटू 60% करो, कितना था 600 आता। ओवरहेड कितना है 30%, ओवरहेड है 30%, 1000 इंटू 30% करो, कितना होता 300 आता, ठीक है। सभी हो गया अभी, अब सबका टोटल करो यहाँ पे, सबसे पहले इसका टोटल करो। इसका टोटल कितना आया 11,000 आया। इसका टोटल कितना हुआ आउटपुट का 11,000 आया। इसका परसेंटेज का टोटल नहीं आता, परसेंटेज का टोटल नहीं आता, सिर्फ यूनिट्स का करना है, यूनिट्स का। इसका टोटल कितना होता 9,900, इसका 10,100, इसका 10,000 आया। हो गया, ये कंप्लीट हुआ हमारा अभी, ये क्या हुआ कंप्लीट हुआ। नेक्स्ट क्या बचा अभी, नंबर 2 ये बचा कॉस्ट पर यूनिट करके, इसको मालूम करना है अभी। नंबर 2 कैलकुलेशन ऑफ कॉस्ट पर इक्विवेलेंट यूनिट्स करके डालो तुम्हें, कैलकुलेशन ऑफ कॉस्ट पर इक्विवेलेंट यूनिट्स करके डालो तुम्हें, इसलिए कैलकुलेशन ऑफ कॉस्ट पर इक्विवेलेंट यूनिट्स करके। यहाँ पे देखो पहला कॉलम पर्टिकुलर्स, सेकंड कॉलम अमाउंट, थर्ड कॉलम इक्विवेलेंट यूनिट्स, फोर्थ कॉलम कॉस्ट पर यूनिट। इसके अंदर कितने हैं वो 3, रॉ मटेरियल वेजेस ओवरहेड करके। यहाँ पे क्या दिया उन्हें अमाउंट करके दिया। अमाउंट कॉलम में क्या देखना, ये फ्रेश इनपुट्स करके है, देखो इसको मैं क्या बोलते हैं रॉ मटेरियल्स बोलते हैं, क्या बोलते हैं रॉ मटेरियल्स। फ्रेश इनपुट्स कितना है वो अमाउंट है 60,000 करके है, 60,000 लिख लो यहाँ पे। नेक्स्ट क्या बचा, वेजेस बचा, वेजेस, वेजेस कितना ना, वेजेस का अमाउंट कितना है यहाँ पे, वेजेस का 70,000 है, 70,000 लिख लो। नेक्स्ट क्या है ओवरहेड बचा, ओवरहेड का अमाउंट कितना है 40,000, 40,000 यहाँ पे लिख लो। हो गया, अब क्या होना तुम्हारे को इक्विवेलेंट यूनिट्स होना तुम्हारे को, इक्विवेलेंट यूनिट्स मतलब ये इक्विवेलेंट यूनिट्स, इक्विवेलेंट यूनिट्स रॉ मटेरियल, रॉ मटेरियल का इक्विवेलेंट यूनिट्स कितना आया 9,900 आया। वेजेस, वेजेस का कितना आया 10,100 आया। ओवरहेड, ओवरहेड का कितना आया 10,000 आया, 10,000 लिख लो। अब तुम्हारे को कॉस्ट पर यूनिट होना, अब कैसे करते हैं इसको, 60,000 अमाउंट डिवाइडेड बाय इक्विवेलेंट यूनिट्स, 60,000 डिवाइडेड बाय 9,900 करो, कितना था 6.06 आता। 70,000 डिवाइडेड बाय 10,100 करो, कितना था 6.93 आता। 40,000 डिवाइडेड बाय 10,000 करो, कितना था 4 आता। ये हो गया अभी। थर्ड कैलकुलेशन क्या पूछा है, थर्ड कैलकुलेशन में क्लोजिंग कॉस्ट मालूम करो करके पूछ रहा, इसलिए नंबर 3 कैलकुलेशन ऑफ वैल्यू ऑफ क्लोजिंग कॉस्ट, नहीं मतलब इसका मतलब क्लोजिंग स्टॉक मालूम करो करके। पहला कॉलम पर्टिकुलर्स, नेक्स्ट कॉलम इक्विवेलेंट कॉस्ट करके लिखो यहाँ पे। नेक्स्ट क्या है कॉस्ट पर यूनिट करके है। इसके बाद में क्या है वैल्यू आता तुम्हारा, वैल्यू मतलब यही वैल्यू, ठीक है। सेम रॉ मटेरियल वेजेस ओवरहेड करके। इसके अंदर क्या लेना अभी इक्विवेलेंट कॉस्ट लेना, कॉस्ट इसका मतलब क्या बोलो क्लोजिंग स्टॉक और क्लोजिंग वर्क इन प्रोग्रेस दोनों में क्या है लिंक है, इसके यूनिट्स इसको लेना। अभी क्लोजिंग स्टॉक मालूम करना है ना, इसलिए क्लोजिंग वर्क इन प्रोग्रेस के यूनिट्स यहाँ पे लेना, ठीक है। पहला क्या है तुम्हारा रॉ मटेरियल्स है, रॉ मटेरियल्स क्लोजिंग वैल्यू कितना है इसकी, क्लोजिंग वर्क इन प्रोग्रेस 1000 है, 1000 लिख लो यहाँ पे। नेक्स्ट क्या है वेजेस है, वेजेस का कितना है क्लोजिंग वैल्यू 600 है यहाँ पे, 600 ले लो 600। नेक्स्ट ओवरहेड, ओवरहेड का क्लोजिंग वैल्यू कितना है यहाँ पे, ओवरहेड का क्लोजिंग वैल्यू यहाँ पे है, ओवरहेड का क्लोजिंग वैल्यू कितना है 300 लिख लो यहाँ पे।
हो गया। अब क्या पूछ रहा है, कॉस्ट पर यूनिट लो करके बोल रहा है, कॉस्ट पर यूनिट तुम्हारे पास ऑलरेडी है यहाँ पे, कॉस्ट पर यूनिट 6.06, 6.934 करके। अब वैल्यू मालूम करना, कैसे वैल्यू मालूम करते हैं, मल्टीप्लिकेशन करना, इसको मल्टीप्लाई करना। 1000 इंटू 6.06 इतना आया, 600 इंटू 6.93 इतना आया, 300 इंटू 4 करो कितना आया, इसका सबका टोटल करो, इसका टोटल करो कितना था, 11,418 करके आता। इसको क्या बोलते हैं तुम्हें, वैल्यू ऑफ क्लोजिंग कॉस्ट करके, वैल्यू ऑफ क्लोजिंग कॉस्ट नहीं तो क्लोजिंग स्टॉक करके। ये तुम्हारा हुआ। अभी थोड़ा कैलकुलेशन कर लेंगे। Please take the screenshot of this. We will continue. Okay, same question, Ripa. Same question. Under FIFO method one ಕೇಳ್ತಾರ್ರಿ, under weighted average cost method ಕೇಳ್ತಾರ್ರಿ. FIFO ಮೆಥಡ್ ಕೇಳಿದ್ರೆ ನಾವು ಸಾಲ್ವ್ ಮಾಡಿರಿಪ್ಪ, FIFO ಮೆಥಡ್ ಅಂಡರ್ FIFO ಮೆಥಡ್ ಅಂತ ಮಾಡಿದ್ರಿ ನಾವು. ಓಕೆ, FIFO ಮೆಥಡ್ ಆ್ಯಂಡ್ ಕೊಡ್ಬಿಡ್ತಾರೆ ಮೇ ಬಿ ಕಂಪ್ಯೂಟ್ ಇಕ್ವಿವೆಲೆಂಟ್ ಯೂನಿಟ್ಸ್ ಅಂಡರ್ FIFO ಮೆಥಡ್. ಆ್ಯಕ್ಚುಲಿ FIFO ಮೆಥಡ್ ಇಷ್ಟ, ಈಗ ಫಸ್ಟ್ ಕ್ವಶನ್ ಇಷ್ಟ ಐತ್ರಿಪ್ಪ, ಇಷ್ಟ ನಾವು ಮಾಡಿಬಿಟ್ರಿ ಎಲ್ಲ A to Z. ನಮ್ದು ಆ್ಯಕ್ಚುಲಿ ಆನ್ಸರ್ ಇಲ್ಲಿ ಮುಗಿತ್ರಿ, ಫೈನಲ್ ಆನ್ಸರ್ ಇಲ್ಲೇ ಮುಗಿತ್ರಿ. ಬೈ ಚಾನ್ಸ್ ಮತ್ತಿಲ್ಲೇ ಆ್ಯಂಡ್ ಇಲ್ಲಿ ಏನು ಕೊಡ್ಬಿಡ್ತಾರೆ, ಇಲ್ಲೇ ಆ್ಯಂಡ್ ಅಂತ ಕೊಡ್ಬಿಡ್ತಾರೆ. ಏನ್ರಿ ಅಂಡರ ಏನಿದು ಬೇಡ, ಇಲ್ಲಿ ರಫ್ ಮಾಡ್ತೀನಿ ನಾನು. ಕಂಪ್ಯೂಟ್ ಇಕ್ವಿವೆಲೆಂಟ್ ಯೂನಿಟ್ಸ್ ಕಾಮಾ ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ದ ಕ್ಲೋಸಿಂಗ್ ಸ್ಟಾಕ್ ಆಸ್ ಪರ್ ಏನ್ರಿದು FIFO ಆ್ಯಂಡ್ weighted average cost ಮೆಥಡ್. ಈ ಥರ ಕೊಟ್ಬಿಟ್ಟಾರೆ ಕ್ವಶನ್. ಏನ್ರಿ, ಕಂಪ್ಯೂಟ್ ಇಕ್ವಿವೆಲೆಂಟ್ ಯೂನಿಟ್ಸ್ ಕಾಮಾ ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ದ ಕ್ಲೋಸಿಂಗ್ ಕಾಸ್ಟ್ ಆಸ್ ಪರ್ FIFO ಮೆಥಡ್. FIFO ಮೆಥಡ್ ಎಲ್ಲ ಮುಗಿತ್ರಿ ಆಲ್ರೆಡಿ. ಆ್ಯಂಡ್ ಮತ್ತೆ ಕಂಟಿನ್ಯೂ ಮಾಡ್ಬೇಕು, ಮತ್ತೆ ರೆಡಿ ಮಾಡ್ಬೇಕು ಇನ್ನೊಂದು ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್. FIFO ಮೆಥಡ್ ಮುಗಿತ್ರಿ, ಈಗ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಮಾಡ್ಬೇಕು ನಾವು. ಶುರು ಮಾಡೋಣ್ರಿ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್. ಸೇಮ್ ರೀ, FIFO ಮೆಥಡ್ ಮುಗಿತಲ್ಲ, ನೆಕ್ಸ್ಟ್ ಮಾಡೋಣ್ರಿ ಕ್ಯಾಲ್ಕುಲೇಷನ್. ಸೇಮ್ ರೀ, ಸೇಮ್ ಹೆಡ್ಡಿಂಗ್, ಬರೀ FIFO ಪ್ಲೇಸಲ್ಲೇ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಅಂತ ಹಾಕ್ಬೇಕ್ರಿ. FIFO ಮೆಥಡ್ ಮುಗಿತು, ನೇಮ್ ಸೇಮ್ ರೀ. ಮತ್ತು ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಇಕ್ವಿವೆಲೆಂಟ್ ಯೂನಿಟ್ಸ್ ಅಂಡರ್ ಯಾವ ಮೆಥಡ್ ಇದು, ಈಗ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್. ವೇಟೆಡ್ average cost method, weighted average cost method. Calculation of equivalent units same ರೀ, ಅಂಡರ್ FIFO ಮೆಥಡ್ ಪ್ಲಸ್ ಅಲ್ಲೇ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಅಂತ ಹಾಕ್ರಿ. ಸೇಮ್ ಯೂನಿಟ್ಸ್, ಪರ್ಟಿಕ್ಯುಲರ್ಸ್, ಔಟ್ಪುಟ್, ರಾ ಮಟೀರಿಯಲ್ಸ್ ಯೂನಿಟ್ಸ್ ಪರ್ಸೆಂಟೇಜ್, ವೇಜಸ್ ಯೂನಿಟ್ಸ್ ಪರ್ಸೆಂಟೇಜ್, ಓವರ್ ಹೆಡ್ ಯೂನಿಟ್ಸ್ ಪರ್ಸೆಂಟೇಜ್. ಸೇಮ್ ರೀ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡ್ರಿ, ಇಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕ್ರಿ. ಯೂನಿಟ್ಸ್ ಕಾಲಮಲ್ಲಿ ಎಷ್ಟಿದ್ದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಸೇಮ್ ರೀ, 1000 ಐತಲ್ಲ 1000 ಹಾಕ್ರಿ. ಬಟ್ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಒಳಗೆ ಇಲ್ಲೇ ಬರಂಗಿಲ್ಲ, ಔಟ್ಪುಟ್ ಅಲ್ಲೇ ಬರಂಗಿಲ್ಲ, ಇಲ್ಲಿ ಇದು ಯಾವ ಕಾಲಮಲ್ಲೇ ಬರಂಗಿಲ್ಲ, ನೆನ್ಪಿಡ್ಕೋರಿ. ಕ್ಯಾಲ್ಕುಲೇಷನ್ ಆಫ್ ಇಕ್ವಿವೆಲೆಂಟ್ ಯೂನಿಟ್ಸ್ ಅಂಡರ್ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಅಲ್ಲೇ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಯೂನಿಟ್ಸ್ ಕಾಲಮಲ್ಲೇ ಅಷ್ಟೇ ಬರ್ತದೆ ರೀ, ಇಲ್ಲೇ ಎಲ್ಲೇನು ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀರಿ ನೀವು, ಡ್ಯಾಶ್ ಅಂತ ಬರೀರಿ. ಇಲ್ಲೇ ಬರಂಗಿಲ್ಲ, ಇಲ್ಲೇ ಬರಂಗಿಲ್ಲ, ಇಲ್ಲೇ ಬರಂಗಿಲ್ಲ, ಇಲ್ಲೇ ಬರಂಗಿಲ್ಲ, ಯಾವ ಕಡೆ ಬರಂಗಿಲ್ಲ. ಯಾವ ಮೆಥಡ್ ಇರೋದು, ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್. ದೆನ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮುಗಿತು. ನೆಕ್ಸ್ಟ್ ರೀ ಫ್ರೆಶ್ ಇನ್ಪುಟ್ಸ್. ಓಕೆ, ಫ್ರೆಶ್ ಇನ್ಪುಟ್ಸ್ ಒಳಗೆ ಸೇಮ್ ರೀ, ಔಟ್ಪುಟ್, ನಾರ್ಮಲ್ ಲಾಸ್. ಇಲ್ಲೇ 10,000 ಸೇಮ್ ಟು ಸೇಮ್ ಬರ್ಬೇಕು, ಸೇಮ್ ಟು ಸೇಮ್. ಆಮೇಲೆ ಇಲ್ಲಿ ನೋಡ್ರಿಪ್ಪ, ಇಲ್ಲೇ ನಾವು 8,900 ಮಾಡಿದ್ರಿಪ್ಪ. ಹೆಂಗ್ರಿಪ್ಪ, 8,900 ಮೈನಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1,000 ಮಾಡಿದ್ರಿ, 8,900 ಬಂದ್ರಿ. ಬಟ್ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಒಳಗೆ ಔಟ್ಪುಟ್ ಡೈರೆಕ್ಟ್ ತೊಗೋಬೇಕು. ಎಷ್ಟು ಕೊಡ ನೋಡ್ರಿ, 9,900 ಸೇಮ್ ಟು ಸೇಮ್ ತೊಗೋಬೇಕು. ಇಲ್ಲಿ ವೇಟೆಡ್ ಆವ್ರೇಜ್ ಕಾಸ್ಟ್ ಮೆಥಡ್ ಒಳಗೆ ಸೇಮ್ ಟು ಸೇಮ್ ತೊಗೋಬೇಕು.
ಔಟ್ಪುಟ್ 9900 ಸೇಮ್ ಟು ಸೇಮ್ ತಗೋಬೇಕ್ರಿ. ಯಾವ ಮೆಥಡ್ ರೀ? WAC, ವೇಟೆಡ್ ಅವರೇಜ್ ಕಾಸ್ಟ್ ಮೆಥಡ್. ಓಕೆ, ಹೆಂಗೆ ಕೊಡ್ತಾವೆ ನೋಡ್ರಿ ಅಷ್ಟೇ ತಗೋಬೇಕು. ಫಿಫೋ ಒಳಗೆ ಔಟ್ಪುಟ್ 9900 ಮೈನಸ್ ಕ್ಲೋಸಿಂಗ್ 1000 ಮಾಡ್ಬೇಕು, 8900 ಬರ್ತದೆ ಇಲ್ಲಿ. ಬಟ್ WAC ಒಳಗೆ ಡೈರೆಕ್ಟ್ ತಗೋಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೇಮ್ 9900 ಎಲ್ಲ ಕಡೆ ಸೇಮ್ 9900 ಯೂನಿಟ್ಸ್ 9900 ಯೂನಿಟ್ಸ್ ಸೇಮ್ ಎಲ್ಲ. ಆಮೇಲೆ ಪರ್ಸೆಂಟೇಜ್ ಎಲ್ಲ 100 ತಗೋಬೇಕು ಸೇಮ್ ಆಸ್ ಇಟ್ ಈಸ್. ನೆಕ್ಸ್ಟ್ ಬರ್ರಿ ನಾರ್ಮಲ್ ಲಾಸ್. ಓಕೆ, ನಾರ್ಮಲ್ ಲಾಸ್ ಸೇಮ್ ರೀ 100. ನಾರ್ಮಲ್ ಲಾಸ್ ಸೇಮ್ ರೀ 10,000 ಮೈನಸ್ 9,900 100 ಬಂತು ರೀ. ಆಮೇಲೆ ಎಲ್ಲ ಡ್ಯಾಶ್ ಅದು ಸೇಮ್ ಟು ಸೇಮ್ ಬರ್ತೈತೆ ರೀ, ಇದು ಚೇಂಜ್ ಆಗಲ್ಲ, ಸೇಮ್ ಟು ಸೇಮ್ ಐತೆ. ಹಾಂ, ನೆಕ್ಸ್ಟ್ ಬರ್ರಿಲ್ಲೇ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಏನ್ರಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಸೇಮ್ ರೀ, ಇದು 1000 ಸೇಮ್ ಪರ್ಸೆಂಟೇಜ್ 100 1000 ಇಂಟು 100 1000. ಆಮೇಲೆ 60% 60 1000 ಇಂಟು 60% 600. ಆಮೇಲೆ ಓವರ್ 30 1000 ಇಂಟು 30% ಸೇಮ್ 300. ಇದು ಚೇಂಜ್ ಆಗಲ್ಲ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಚೇಂಜ್ ಆಗಲ್ಲ, ಸೇಮ್ ಟು ಸೇಮ್ ತಗೋಬೇಕು. ಈಗ ಏನ್ರಿ, ಈಗ ಟೋಟಲ್ ಮಾಡಿರಿ ಅಷ್ಟೇ, ಜಾಸ್ತಿ ಏನಿಲ್ಲ. ವೇಟೆಡ್ ಅವರೇಜ್ ಕಾಸ್ಟ್ ಮೆಥಡ್ ಒಳಗೆ ಎಲ್ಲೇ ಚೇಂಜ್ ಮಾಡಿರಪ್ಪ ನಾವು? ಬರೀ ಚೇಂಜಸ್ ಎಲ್ಲರಿಪ್ಪ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಚೇಂಜ್ ಆಗ್ತದೆ, ಇದು ಚೇಂಜ್ ಆಗ್ತದೆ. ಆಮೇಲೆ ಔಟ್ಪುಟ್ ಚೇಂಜ್ ಆಗೈತೆ ರೀ ಅಷ್ಟೇ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಔಟ್ಪುಟ್ ಅಷ್ಟೇ, ಹುಡುಕಿದೆಲ್ಲ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಈಗ ಮಾಡಿರಿ 1000 ಪ್ಲಸ್ 10,000 11,000. ಈಗ ಇದು ಮಾಡಿರಿ 9900 ಪ್ಲಸ್ 100 ಪ್ಲಸ್ 1000 ಎಷ್ಟು ಇದು 11,000 ಸೇಮ್ ಬಂದಲ್ಲ, ಅದು ಸೇಮ್ ಬಂತು ರೀ. ಆಮೇಲೆ ಇದು ಮಾಡಿರಿ 9900 ಪ್ಲಸ್ 1000 ಎಷ್ಟು ಇದು 10,100 10,900. ನೆಕ್ಸ್ಟ್ ಇದು ಮಾಡಿರಿ, ಇದು ಇಲ್ಲಿ ಪರ್ಸೆಂಟೇಜ್ ಆದಿತ್ತು, ಪರ್ಸೆಂಟೇಜ್ ಬರೋಂಗಿಲ್ಲ. ಇದು ಮಾಡಿರಿ 9900 ಪ್ಲಸ್ 600 ಎಷ್ಟು ಬಂತು ರೀ? ಇದು 10,500. ಹಾಂ, ನೆಕ್ಸ್ಟ್ ಇದು ಮಾಡಿರಿ 9900 ಪ್ಲಸ್ 300 ಎಷ್ಟು ಬಂತು ರೀ? 10,200 ಅಂತ ಮಾಡಿರಿ. ಓಕೆ, 10,200 ಎಲ್ಲೇ ಬರೋಂಗಿಲ್ಲ. ತಿಳಿತಲ್ರಿ ನಿಮಗೆ? ಸಿಂಪಲ್. ವೇಟೆಡ್ ಅವರೇಜ್ ಕಾಸ್ಟ್ ಮೆಥಡ್ ಒಳಗೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಚೇಂಜ್ ಮಾಡ್ಬೇಕ್ರಿ, ಆಮೇಲೆ ಔಟ್ಪುಟ್ ಚೇಂಜ್ ಮಾಡ್ಬೇಕ್ರಿ, ಉಳ್ಕಿದೆಲ್ಲ ಆಸ್ ಇಟ್ ಈಸ್. ಸರಿ. ಈಗ ನಂಬರ್ 2 ಒಳಗೆ, ನಂಬರ್ 2 ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್ ಪರ್ ಇಕ್ವಿವೆಲೆಂಟ್ ಯೂನಿಟ್ಸ್. ಸೇಮ್ ಇದು ಪರ್ಟಿಕ್ಯುಲರ್ಸ್ ಅಮೌಂಟ್ ಇಕ್ವಿವೆಲೆಂಟ್ ಯೂನಿಟ್ಸ್ ಕಾಸ್ಟ್ ಪರ್ ಯೂನಿಟ್. ಇದರಲ್ಲಿ ಚೇಂಜ್ ಮಾಡೋಣ್ರಿ ಇಲ್ಲಿ ಸ್ವಲ್ಪ. ಬರ್ರಿ ಇಲ್ಲಿ ರಾವ್ ಮಟೀರಿಯಲ್ಸ್ ಎಷ್ಟು ರೀ? ಅಮೌಂಟ್ ಇಲ್ಲಿ 60,000. ಓಕೆ, ಹೆಂಗೆ ಬಂತು ಇದು 60,000? ರಾವ್ ಮಟೀರಿಯಲ್ಸ್ ಎಷ್ಟಿದು 60,000. ಈಗ ನಾವು ಏನು ಮಾಡ್ಬೇಕ್ರಿ? WAC ಒಳಗೆ 60,000 ಪ್ಲಸ್ ಇಲ್ಲಿ ಓಲ್ಡ್ ರಾವ್ ಮಟೀರಿಯಲ್ಸ್ ಓಪನಿಂಗ್ ಒಳಗೆ ಎಷ್ಟೈತ್ರಿ? ಇದು 5,000 ರಾವ್ ಮಟೀರಿಯಲ್ಸ್. ಇದು ಆ್ಯಕ್ಚುಲಿ ಫ್ರೆಶ್ ಇನ್ಪುಟ್ಸ್ ಅಂದ್ರೆ ಏನ್ರಿ? ರಾವ್ ಮಟೀರಿಯಲ್ಸ್. ಇಲ್ಲೇ ಒಂದು ರಾವ್ ಮಟೀರಿಯಲ್ಸ್ ಐತ್ರಿ ಮೇಲೆ, ಅದು 60,000 ಪ್ಲಸ್ 5,000 ಎಷ್ಟು ರೀ? 65,000. ಈಗ ಎಷ್ಟು ರೀ? 65,000. ದೆನ್ ನೆಕ್ಸ್ಟ್ ವೇಜಸ್ ರೀ. ವೇಜಸ್ ಎಷ್ಟು ಇಲ್ಲಿ? ವೇಜಸ್ 70,000 ಪ್ಲಸ್ 2,000. ಇಲ್ಲೇ ಒಂದು ವೇಜಸ್ ಐತಲ್ಲ, ವೇಜಸ್ ಪ್ಲಸ್ ವೇಜಸ್. ರಾವ್ ಮಟೀರಿಯಲ್ಸ್ ಪ್ಲಸ್ ರಾವ್ ಮಟೀರಿಯಲ್ಸ್. ವೇಜಸ್ 70,000 ಪ್ಲಸ್ ಇದು ವೇಜಸ್ 2,000 ಮಾಡ್ರಿ. 70,000 ಪ್ಲಸ್ 2,000 ಮಾಡ್ರಿ 72,000. ನೆಕ್ಸ್ಟ್ ಏನಪ್ಪ? ಓವರ್ ಹೆಡ್ ಇಲ್ಲೇ ಐತೆ ನೋಡ್ರಿ. ಓವರ್ ಹೆಡ್ ಎಷ್ಟಿದ್ದು? 40,000 ಪ್ಲಸ್ ಇದು ಒಂದು ಓವರ್ ಹೆಡ್ 1,000. 40,000 ಪ್ಲಸ್ 1,000 ಎಷ್ಟು ರೀ? 41,000. ಕರೆಕ್ಟ್ ರೀ? ಹಾಂ, ಈಗ ಇಕ್ವಿವೆಲೆಂಟ್ ಯೂನಿಟ್ಸ್ ಅಂದರೆ ಇದು ತೊಗೋಬೇಕು, ರಾವ್ ಮಟೀರಿಯಲ್ ಟೋಟಲ್ ತೊಗೋಬೇಕು, ವೇಜಸ್ ಟೋಟಲ್ ತೊಗೋಬೇಕು, ಓವರ್ ಹೆಡ್ ಟೋಟಲ್ ತೊಗೋಬೇಕು, ಹೌದಲ್ಲ? ಬರ್ರಿ ಇಲ್ಲಿ ರಾವ್ ಮಟೀರಿಯಲ್ಸ್ ಟೋಟಲ್ ತೊಗೋಬೇಕು ನಾವು. ಇಲ್ಲಿ ರಾವ್ ಮಟೀರಿಯಲ್ಸ್ ಯೂನಿಟ್ಸ್ ಕಾಲಮ್ ಬರ್ರಿ. ಎಷ್ಟ್ರಿಲ್ಲ? 10,900 ಹೌದಲ್ಲ? ರಾವ್ ಮಟೀರಿಯಲ್ಸ್ 10,900 ಬರಲಿ. 10,900 ಇಲ್ಲ, ಕರೆಕ್ಟಾ? ನೆಕ್ಸ್ಟ್ ವೇಜಸ್ ಟೋಟಲ್ ಎಷ್ಟು ಬಂತ್ರಿ? ಇಲ್ಲಿ 10,500. ನೆಕ್ಸ್ಟ್ ಓವರ್ ಹೆಡ್ ಟೋಟಲ್ ಎಷ್ಟು ಬಂತ್ರಿ? ಇಲ್ಲಿ 10,200. ಕರೆಕ್ಟಾ? ಹಾಂ, ಈಗ ಏನು ಮಾಡ್ತೀರಿ? ಡಿವೈಡೆಡ್ ಬೈ ಮಾಡ್ರಿ.
65,000 divided by 10,900 ಎಷ್ಟು ರೀ 5.96 5.96 ಹಾಂ ನೆಕ್ಸ್ಟ್ ಇದು ಮಾಡಿರಿ 72,000 divided by 10,500 6.85 next 41,000 divided by 10,200 4.01 4.01 ಓಕೆ ಇದು ಏನ್ರಿ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಇಕ್ವಿಲೆಂಟ್ ಯೂನಿಟ್ಸ್ ಓಕೆ ನೆಕ್ಸ್ಟ್ ಇಲ್ಲೇ ಬರ್ರಿ ನಂಬರ್ 3 ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಕಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಸೇಮ್ ಪರ್ಟಿಕ್ಯುಲರ್ಸ್ ಇಕ್ವಿಲೆಂಟ್ ಕಾಸ್ಟ್ ಕಾಸ್ಟ್ ಪರ್ ಯೂನಿಟ್ ಅಸ್ ವ್ಯಾಲ್ಯೂ ನೋಡ್ರಿ ಇಲ್ಲಿ ಸಿಂಪಲ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಸೇಮ್ ರೀ 1,000 600 300 ಸೇಮ್ ಆಸ್ ಇಟ್ ಈಸ್ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಕಾಸ್ಟ್ ಪರ್ ಯೂನಿಟ್ ಅಷ್ಟೇ ಚೇಂಜ್ ಮಾಡ್ರಿ ಕಾಸ್ಟ್ ಪರ್ ಯೂನಿಟ್ ಚೇಂಜ್ ಮಾಡ್ರಿ ಇದು ಎಲ್ಲ ಚೇಂಜ್ ಮಾಡ್ರಿ ಇದು ಎಲ್ಲ ಸೇಮ್ ಇರಬೇಕು ಹಾಂ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಷ್ಟೇ ಚೇಂಜ್ ಮಾಡ್ರಿ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂತ್ರಿ ಇಲ್ಲಿ 5.96 ನೆಕ್ಸ್ಟ್ ಇದು ವೇಜಸ್ ಎಷ್ಟು ಬಂತ್ರಿ ಇಲ್ಲಿ 6.85 ನೆಕ್ಸ್ಟ್ ಓವರ್ ಹೆಡ್ ಎಷ್ಟು ಬಂತ್ರಿ 4.01 ಹಾಂ ಮಾಡ್ರಿ ಹೆಂಗೆ ಮಾಡ್ತೀರಿ ಈಗ ಇಂಟು ಮಾಡಬೇಕಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ರಿ 1,000 ಇಂಟು 5.96 ಎಷ್ಟು ರೀ 5,960 ನೆಕ್ಸ್ಟ್ ಇದು ಮಾಡ್ರಿ 600 ಇಂಟು 6.85 4,110 ನೆಕ್ಸ್ಟ್ 300 ಇಂಟು 4.01 ಎಷ್ಟು ರೀ 1,203 ಈಗ ಟೋಟಲ್ ಮಾಡ್ರಿ 1,203 ಪ್ಲಸ್ 4,110 ಪ್ಲಸ್ 5,960 11,273 ಇದು ನಿಮ್ದು ಏನ್ರಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಸ್ ಪರ್ ವೇಟೆಡ್ ಅವರೇಜ್ ಕಾಸ್ಟ್ ಮೆಥಡ್ ಸಿಂಪಲ್ ಐತಲ್ಲ ಏನಿಲ್ಲ ಓನ್ಲಿ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಚೇಂಜ್ ಮಾಡಿರಿ ಆಮೇಲೆ ಔಟ್ಪುಟ್ ಚೇಂಜ್ ಮಾಡಿರಿ ಆಮೇಲೆ ಇಲ್ಲಿ ಸ್ವಲ್ಪ ಅಮೌಂಟ್ ಸ್ವಲ್ಪ ಆ್ಯಡ್ ಮಾಡ್ಬೇಕು ಇದು ರಾ ಮಟೀರಿಯಲ್ ಪ್ಲಸ್ ಓಲ್ಡ್ ರಾ ಮಟೀರಿಯಲ್ ನ್ಯೂ ವೇಜಸ್ ಪ್ಲಸ್ ಓಲ್ಡ್ ವೇಜಸ್ ನ್ಯೂ ಓವರ್ ಹೆಡ್ ಪ್ಲಸ್ ಓಲ್ಡ್ ಓವರ್ ಹೆಡ್ ಮಾಡ್ಬೇಕು ಅಷ್ಟಲ್ಲಿ ಆಮೇಲೆ ಇದು ಸೇಮ್ ಇಲ್ಲಿ ಎಷ್ಟು ಬರ್ತದೆ ನೋಡ್ರಿ ರಾ ಮಟೀರಿಯಲ್ ವೇಜಸ್ ಆಮೇಲೆ ಓವರ್ ಹೆಡ್ ಟೋಟಲ್ ತೊಗೋಬೇಕ್ರಿ ಡಿವೈಡ್ ಮಾಡಿರಿ ಇಷ್ಟು ಬರ್ತದೆ ರೀ ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಮಾಡೋಕಂದ್ರೆ ಸೇಮ್ ರೀ ಇದು ತೊಗೋಬೇಕು ಸೇಮ್ ಓನ್ಲಿ ಕಾಸ್ಟ್ ಪರ್ ಯೂನಿಟ್ ಚೇಂಜ್ ಮಾಡಿರಿ ಇದು ಬೆಲೆ ತೊಗೋಬೇಕು ಇಂಟು ಮಾಡ್ಬೇಕು ಟೋಟಲ್ ಮಾಡಿರಿ ಅಷ್ಟು वेटेड एवरेज कॉस्ट मेथड समझ में आया सेम क्वेश्चन फीफो मेथड आया था फीफो मेथड हम लोग यहाँ तक करे थे पहले अब उन्हें फीफो मेथड भी करो साथ में क्या करो बोल रहा हूँ वेटेड एवरेज कॉस्ट मेथड भी करो करके बोल रहा साथ में ऐसे में क्या करते बोलो फीफो मेथड हमारा ऑलरेडी कंप्लीट हुआ उसके बाद में फिर कैलकुलेशन करना फिर से नंबर 1 नंबर 2 नंबर 3 करके फिर कैलकुलेशन करना कैसे बोलो सेम कैलकुलेशन ऑफ इक्विवेलेंट यूनिट्स अंडर है कौन सा मेथड वो वेटेड एवरेज कॉस्ट मेथड करके डालना है फिर फीफो मेथड होने के बाद में ये मेथड मालूम करना वेटेड एवरेज कॉस्ट मेथड करके यहाँ पे क्या चेंज करना ओनली ओपनिंग वर्किंग प्रोग्रेस चेंज करना और आउटपुट चेंज करना बाकी का पूरा सेम रखना है इसके अंदर ठीक है आओ ये सेम यहाँ पे ये ओपनिंग वर्किंग प्रोग्रेस का आउटपुट पे नहीं आता हाँ इसलिए इसको यहाँ पे सब में डैश डालो ठीक है नेक्स्ट आउटपुट हमें कितना लिए थे यहाँ पे कितना लिए थे हमें 8,900 करके हाँ कैसे लेते बोलो 9,900 माइनस 1,000 कहते हैं वहाँ पे 8,900 करके आता है यहाँ पे ठीक है अब लेकिन इसमें WAC में क्या करना बोलो जितना दिया देखो ना सेम टू सेम डालना यहाँ पे 9,900 डालना ठीक है सेम 9,900 सेम ये 100% है 100 सेम डालना ठीक है हुआ ये नॉर्मल लॉस सेम वो चेंज नहीं होता ये वो क्लोजिंग वर्क प्रोग्रेस वो भी चेंज नहीं होता सेम एज इट इज टोटल कर लो सेम टोटल कर लो अभी हुआ ये नेक्स्ट आओ कैलकुलेशन ऑफ कॉस्ट पर इक्विवेलेंट यूनिट्स करके यहाँ पे भी सेम हाँ यहाँ पे कैसा था बोलो सिर्फ 60,000 70,000 40,000 करके था यहाँ पे अब क्या करना बोलो ये मेथड के अंदर ओल्ड रॉ मटेरियल सॉरी न्यू रॉ मटेरियल प्लस ओल्ड रॉ मटेरियल ऐड करना न्यू वेजेस प्लस ओल्ड वेजेस ऐड करना न्यू ओवरहेड प्लस ओल्ड ओवरहेड ऐड करना इसके अंदर आया नहीं 60,000 प्लस 5,000 65,000 70,000 प्लस 2,000 72,000
40,000 प्लस 1,000 41,000 आया। अब है इक्विवेलेंट यूनिट्स है, रॉ मटेरियल का टोटल है, वेजेस का टोटल है, ओवरहेड का टोटल, ठीक है हुआ। अब दोनों को डिवाइडेड बाय करो, डिवीजन करो, 65,000 डिवाइडेड बाय 10,900 है, ऐसे करो, इसको भी करो डिवाइडेड बाय, इसको भी डिवाइड बाय करो, इतना आता आंसर हो गया। नेक्स्ट कैलकुलेशन ऑफ वैल्यू ऑफ क्लोजिंग स्टॉक और क्लोजिंग कॉस्ट है, क्लोजिंग इससे भी यहाँ ये सेम, यहाँ ये भी सेम आता है, पूरा सेम आता है, ये इसको चेंज करो बस, कॉस्ट पर यूनिट है ना यहाँ पे न्यू आया अभी, ये सब यहाँ पे चेंज करो, पहले का अलग था, अब इसको सेम टू सेम कॉपी पेस्ट कर लो कॉस्ट पर यूनिट में। अब वैल्यू ना तुम्हारे को, वैल्यू ना तो सेम 1000 इंटू करना है, इसको मल्टीप्लिकेशन, इसको इंटू करो, इसको वैल्यू लिख लो यहाँ पे, सेम टोटल कर लो, इसका जो आंसर आता है देखो, उसको क्या बोलते हैं, वैल्यू ऑफ क्लोजिंग कॉस्ट स्टॉक करके बोलते हैं, ठीक है। फीफो मेथड पहले कर लो, फीफो मेथड होने के बाद में वेटेड एवरेज कॉस्ट मेथड करो, ऐसा अगर पूछा तो ऐसे क्वेश्चन, ठीक है हुआ है, समझ में आया, वेटेड एवरेज कॉस्ट मेथड भी हुआ अभी, ठीक है, ऐसे कैलकुलेशन को करना। होप यू अंडरस्टूड दिस प्रॉब्लम वेरी वेल, please try this and be practice with this problem. We'll see further problems. Okay, thank you all of you. Till then, goodbye.